ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೆ 2020-21 ಅದರ ಸಾರಾಂಶ ನೋಡೋಣ. ಎಕನಾಮಿಕ್ ಸರ್ವೆ ಅಂದ್ರೆ ಸ್ನೇಹಿತರೆ ಇಷ್ಟೇ, ಬಜೆಟ್ಗೂ ಎಕನಾಮಿಕ್ ಸರ್ವೆ ಫಸ್ಟ್ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಎಕನಾಮಿಕ್ ಸರ್ವೆಗೂ ಬಜೆಟ್ಗೆ ಏನ್ ಡಿಫ್ರೆನ್ಸ್? ಬಜೆಟ್ ಅಂತಂದ್ರೆ ಸರ್ ಈ ವರ್ಷದಿಂದ ಮುಂದಿನ ವರ್ಷ ಏನ್ ಖರ್ಚಾಗುತ್ತೆ ಅದನ್ನ ನಾವು ತಿಳಿಸ್ತಕ್ಕಂಥದ್ದು. ಓಕೆ, ದಿಸ್ ಇಯರ್ ಅಂದ್ರೆ 2021ರಿಂದ 22 ಅಂತ ಬರೀತೀವಿ ಅಲ್ವಾ. ಎಕನಾಮಿಕ್ ಸರ್ವೆ ಆರ್ಥಿಕ ಸಮೀಕ್ಷೆ ಅಂದ್ರೆ ಹೋದ ವರ್ಷ ನಾವೇನ್ ಅನ್ಕೊಂಡಿದ್ವಿ ಏನಾಯ್ತು, ಸೊ ಅದರ ಒಂದು ಏನು ಡೀಟೇಲ್ಸ್ ಇರುತ್ತಲ್ಲ ಅದನ್ನ ಕೊಡ್ತಕ್ಕಂಥದ್ದು. ಸೊ ಎಷ್ಟು ಅಚೀವ್ ಮಾಡಿದೀವಿ, ಎಲ್ಲಿ ಲ್ಯಾಗ್ ಆಗಿದೀವಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಎಕನಾಮಿಕ್ ಸರ್ವೆ 2020ರಿಂದ 21 ಅಂತ ಬರೀತೀವಿ. ಓಕೆ ಸರ್, ಫೈನ್. ಇದರ ಸಾರಾಂಶ ತಿಳ್ಕೊಳ್ಳೋಣ. ಟೋಟಲ್ ಆಗಿ ನೋಡೋದಾದ್ರೆ ಸ್ನೇಹಿತರೆ, ಎಕನಾಮಿಕ್ ಸರ್ವೆನ ಅವ್ರು ಯೂಶುವಲಿ ಇದು ಚಾಪ್ಟರ್ 1. ಓಕೆ, ಆದಾಯ ಮತ್ತು ಬೆಳೆಗಳು, ವಿತ್ತೀಯ ಮತ್ತು ಅಭಿವೃದ್ಧಿ ಹಾಗೂ ರಾಜ್ಯದ ಆರ್ಥಿಕತೆ, ಹೂಡಿಕೆ ಮತ್ತು ರಫ್ತು, ಹೀಗೆ 1, 2, 3, 4, 5, 6, 7, 8, 9, 10, 11, 12, 13, 14, 15 15 ಚಾಪ್ಟರ್ಸ್ ಮಾಡಿದ್ದಾರೆ ಸರ್. ಓಕೆ, ಯೂಶುವಲಿ ಸರ್ ಲಾಸ್ಟ್ ಇಯರ್ ನೋಡಿದ್ರೆ ಎಕನಾಮಿಕ್ ಸರ್ವೆ ನಮ್ಗೆ 1000+ ಇರುತ್ತೆ, 1000+ ಪೇಜಸ್ ಇರುತ್ತೆ. ಆದ್ರೆ ಈ ವರ್ಷ ಏನ್ ಮಾಡಿದ್ದಾರೆ ಅವರು ಸ್ವಲ್ಪ ಅದನ್ನ ಕಮ್ಮಿ ಮಾಡಿದ್ದಾರೆ. ಅಂದ್ರೆ ಅವರೇ ಒಂದಷ್ಟು ಏನೋ ಒಂದು ಇಮೇಜ್ ಬ್ಲಾಕ್ ಡಯಾಗ್ರಾಮ್ ರೀತಿ ಕೊಟ್ಟು ಅದನ್ನ ಕಮ್ಮಿ ಮಾಡಿದ್ದಾರೆ. ಫೈನ್. ಸೊ ಇಲ್ಲಿ ಯಾವ್ದು ಇಂಪಾರ್ಟೆಂಟ್, ಏನು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಯಾವ ಸ್ಕೀಮ್ ಬರುತ್ತೆ, ಓಕೆ, ಇದ್ರಲ್ಲಿ ಯಾವ ಸ್ಕೀಮ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾವ್ದು ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಯಾವ ಪಾಯಿಂಟ್ ಇಂಪಾರ್ಟೆಂಟ್, ಎಷ್ಟೋ ಜನ ಓದಿ ಇದು ನಿಮಗೆ ಸಿಕ್ಕಿದ್ರೆ ಡಾಕ್ಯುಮೆಂಟ್ ಓದ್ತೀರಾ. ಓಕೆ, ಬಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಹೆಂಗ್ ಕ್ವಶನ್ಸ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಓದ್ ತಕ್ಷಣ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತಲ್ಲ, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಓಕೆ ಸರ್, ಫೈನ್. ಸೊ ಇದ್ರ PDF ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಭ್ಯ ಆಗುತ್ತೆ, ಪುನೀತ್ ಫೋರಂ ಅಂತ ಹೇಳಿ. ಯು ಕ್ಯಾನ್ ಸರ್ಚ್ ದೇರ್. ಓಕೆ, ಅಥವಾ ನಾ ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಥವಾ ನೀವು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಈ ರೀತಿ ಸಿಂಬಲ್ ಇರ್ತಕ್ಕಂಥ ಒಂದು ಚಾನಲ್ ಸಿಗುತ್ತೆ ಸ್ನೇಹಿತರೆ. ಫೈನ್. ಈಗ ಬಜೆಟ್ ಯಾರು ನೋಡಿಲ್ಲ ಒಂದು ಕರ್ನಾಟಕದ್ದು ಅಂದ್ರೆ ಡೀಟೇಲ್ ಆಗಿ ಏನೇನ್ ಸ್ಕೀಮ್ಸ್, ನ್ಯೂ ಸ್ಕೀಮ್ಸ್ ಬಂದಿದೆ ಅನ್ನೋದು ನಾನು ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಈ ಬಜೆಟ್ ಸಾರಾಂಶ ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಫೈನ್. ಹಾಗಾದ್ರೆ ಈಗ ಮೊದಲ ಚಾಪ್ಟರ್ ಏನು, ಆದಾಯ ಮತ್ತು ಬೆಲೆಗಳು. ಓಕೆ, ಆದಾಯ ಅಂದ್ರೆ ಸರ್ ಇನ್ಕಮ್ ಅಂಡ್ ಪ್ರೈಸಸ್ ಅಂತ ಕರೀಬೋದಲ್ಲ ಸರ್. ಫೈನ್. ಸೊ ಇದನ್ನ ನಾವು ನೋಡ್ತಾ ಹೋಗೋಣ. ಆದಾಯ ಮತ್ತು ಬೆಲೆಗಳು ಸರ್, ಇಲ್ಲಿ ನಮ್ಗೆ ಏನ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ. ಸೊ ನಾವು ಬಜೆಟ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ. ನಮ್ಮ ಕೃಷಿ ಬೆಳವಣಿಗೆ ಏನಾಗಿದೆ, ಹೆಚ್ಚಿಗೆ ಆಗಿದೆ ಅಲ್ವಾ. ಕೈಗಾರಿಕೆ ಮತ್ತೆ ಸೇವಾ ವಲಯ ಡೌನ್ ಆಗಿದೆ ಅಲ್ವಾ ಸರ್. ಎಷ್ಟು ಡೌನ್ ಆಗಿದೆ ಸರ್? 5.1, 3.1% ಶೇಕಡ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಡೌನ್ ಆಗಿದೆ. ಕೃಷಿ ಮಾತ್ರ ನಮಗೆ ಜಾಸ್ತಿ ಆಗಿದೆ ಅಲ್ವಾ ಸರ್. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಬೆಳವಣಿಗೆ ಪ್ರಮುಖ ಕಾರಕಗಳು ಅಂದ್ರೆ ಕೃಷಿ ನಮ್ಗೆ ಎಷ್ಟು ಬೆಳವಣಿಗೆ ಆಗಿದ್ರೆ 6.4% ಅಷ್ಟು ನಮಗೆ ಕೃಷಿ ಒಂದು ಇದು ಬೆಳವಣಿಗೆ ಆಗಿದೆ, ಡೆವಲಪ್ ಆಗಿದೆ ನಮ್ದು ಕೃಷಿ ವಲಯದಲ್ಲಿ. ಅದೇ ಇಲ್ಲಿ ರಾಷ್ಟ್ರೀಯ ನಮ್ಮ ರಾಜ್ಯ ಮತ್ತು ರಾಷ್ಟ್ರಕ್ಕೂ ಕಂಪೇರ್ ಮಾಡಿ ಮಾತಾಡ್ತಾನೆ. ನಮ್ಮ ಕೃಷಿ ವಲಯ ರಾಷ್ಟ್ರೀಯ ಬೆಳವಣಿಗೆ ಎಷ್ಟಾಗಿದೆ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಡೆವಲಪ್ಮೆಂಟ್ ರಾಷ್ಟ್ರೀಯದಲ್ಲಿ ಅಂದ್ರೆ ಭಾರತದಲ್ಲಿ 3% ಅಂದ್ರೆ ನಮ್ಮ ರಾಜ್ಯದಲ್ಲಿ 6.4% ಆಗಿದೆ ಅಂತ ನಮ್ಮ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಇನ್ನು ರಾಜ್ಯದ ಆರ್ಥಿಕತೆ ನೋಡಿದ್ರೆ, ಸೊ ನಾವು ಬಜೆಟ್ ಅಲ್ಲಿ ಕೂಡ ನೋಡಿದ್ವಿ, ಮೈನಸ್ ಅಂದ್ರೆ ಕಾಂಟ್ರಾಕ್ಟ್ ಆಗಿದೆ, ಅಂದ್ರೆ 2.6% ಅಷ್ಟು ಕಮ್ಮಿ ಆಗಿದೆ ಕಂಪೇರಿಟಿವ್ಲಿ 2020-21 ಅಲ್ವಾ. 19 ಮತ್ತು 20ಕ್ಕೆ ಕಂಪೇರ್ ಮಾಡಿದ್ರೆ ಸರ್ ನಮ್ಮ ಒಂದು ಆರ್ಥಿಕತೆ ಏನಿದೆ ಆ ಒಂದು ಡೆವಲಪ್ಮೆಂಟ್ಗೂ ಈ ವರ್ಷದಲ್ಲಿ ಆಗಿರ್ತಕ್ಕಂಥ ಬಿಕಾಸ್ ಆಫ್ ಕೋವಿಡ್, ಸೊ -2.6% ಅಷ್ಟು ನಾವು ಕಮ್ಮಿ ಆಗಿದ್ದೀವಿ. ಸೊ ಈ ದೇಶದ ಆರ್ಥಿಕತೆ ಕೂಡ ಕಂಪೇರ್ ಮಾಡಿ ಹೇಳ್ತಾರೆ ನೋಡಿ. ಇವೆಲ್ಲ ಪಾಯಿಂಟ್ ಇದೆಯಲ್ಲ, ಒಂದ್ಸಲ ಈ ಡೈರೆಕ್ಟ್ ಈ ಕ್ವಶನ್ ಬಂದ್ಬಿಡುತ್ತೆ. ಸೊ ಎಷ್ಟು ನಮ್ಮ ಆರ್ಥಿಕತೆ 2021ರಲ್ಲಿ ಎಕನಾಮಿಕ್ ಸರ್ವೆ ಪ್ರಕಾರ ಬೆಳವಣಿಗೆ ದರ ಎಷ್ಟು ಅಂತ ಕೇಳಿಬಿಡ್ತಾರೆ. ಕಾಂಟ್ರಾಕ್ಟ್ಸ್ 2.6% ಕಮ್ಮಿ ಅಂತ ಬರಿಬೇಕು. ಓಕೆ, ಜಾಸ್ತಿ ಕಮ್ಮಿ ಈ ರೀತಿ ಕೊಡ್ತಾನೆ. ಹಾಗೆ ದೇಶದ ಆರ್ಥಿಕತೆ ನೋಡಿದ್ರೆ ಇದು ಕೂಡ -8% ಮೈನಸ್ ಆಗಿದೆ. ನಾನು ನಮ್ಮ ರಾಷ್ಟ್ರದ ಎಕನಾಮಿಕ್ ಸರ್ವೆ ಓಕೆ ಅದನ್ನು ಕೂಡ ಮಾಡಿದೀನಿ. ಅದ್ರ ಎಲ್ಲ ಕಂಪ್ಲೀಟ್ ಒಂದು ಪ್ಲೇ ಲಿಸ್ಟ್ ಮಾಡಿ ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ. ಫೈನ್ ಸರ್. ಓಕೆ, ಫೈನ್. ಈಗ ಸೇವಾ ವಲಯ ನೋಡಿದ್ರೆ ನಮ್ಮ ಒಂದು ರಾಜ್ಯದ ರಾಷ್ಟ್ರದ GDP ಅಂತ ಕರಿತೀವಲ್ಲ ಸರ್. ನಮ್ಮ ಸ್ಟೇಟ್ ಅದೇ GSDP ಅಂತ ಕರಿತೀವಿ ಅಲ್ವಾ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಹಾಗೆ ರಾಜ್ಯ ಆಂತರಿಕ ಉತ್ಪನ್ನ ನಮ್ಗೆ ವಲಯವಾರು ಕೊಡುಗೆ ಯಾವ ಒಂದು ಭಾಗದಿಂದ ಬಂದಿದೆ ಅಂದ್ರೆ ಕೃಷಿಯಿಂದ ಎಷ್ಟು, ಕೈಗಾರಿಕಾ ವಲಯದಿಂದ ಎಷ್ಟು, ಸೇವಾ ವಲಯದಿಂದ ಎಷ್ಟು ಅನ್ನೋದು ನೋಡ್ಬೇಕಾಗತ್ತೆ. ಕೈಗಾರಿಕಾ ವಲಯದಿಂದ ನಾವು ನೋಡೋದಾದ್ರೆ ಸ್ನೇಹಿತರೆ ನಮ್ಗೆ ಡಿಕ್ರೀಸ್ ಆಗಿದೆ ನೋಡಿ. ಇದು 2019 ಮತ್ತು 20ರ ಅಂಕಿಅಂಶಗಳು, ಇದು 2020 ಮತ್ತು 21ರ ಅಂಕಿಅಂಶಗಳು. ಇದು ನಿಮ್ಗೆ ಅಂಕಿಅಂಶಗಳು ಬೇಕಾಗಲ್ಲ ಸ್ನೇಹಿತರೆ.
ಎಲ್ಲಿ ಬೇಕು ಅಲ್ಲಿ ನಾನು ಹೇಳ್ತೇನೆ. ಇಲ್ಲಿ ಏನ್ ಬೇಕಾಗತ್ತೆ ಅಂತಂದ್ರೆ ಎಲ್ಲಿ ಇನ್ಕ್ರೀಸ್ ಆಗಿದೆ ಎಲ್ಲಿ ಡಿಕ್ರೀಸ್ ಆಗಿದೆ ತಿಳ್ಕೊಂಡ್ರೆ ಸಾಕು. ಅಂದ್ರೆ 2019-20 ನಾವು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ GSDP ಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಇದು ನಾನು ಟೋಟಲ್ ಆಗಿ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಹೇಳ್ತಿಲ್ಲ. ನಮ್ಮ GSDP ಗೆ ಕೊಡುಗೆ ಕೊಟ್ಟಿರುತ್ತಲ್ಲ ಅದು ಕೊಡುಗೆ ಕೊಟ್ಟಿರೋದ್ರಲ್ಲಿ ನಮ್ಗೆ ರಾಜ್ಯಕ್ಕೆ ಬಹುಪಾಲು ನಮ್ಗೆ ಸೇವಾ ವಲಯದಿಂದ ಬರ್ತಕ್ಕಂಥದ್ದು. ಸೊ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ 66.53% ಅಷ್ಟಿದೆ. ರಾಷ್ಟ್ರದ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೃಷಿನೂ ಅಷ್ಟೇ, ಅದು ಕೂಡ ನಮ್ಮ GSDP ಗೆ 13.15% ಕೊಟ್ಟಿದೆ. ಮತ್ತೆ ಕೈಗಾರಿಕಾ ವಲಯ 20.31% ಅಷ್ಟು ಕೊಟ್ಟಿದೆ. ಅಂದ್ರೆ ಎಷ್ಟು ಪರ್ಸೆಂಟ್ ಕೊಟ್ಟಿದೆ ಅಂತ ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನಫ್. ಇನ್ನು ನಮ್ಮ ಆದಾಯ ಮತ್ತು ಬೆಲೆಗಳಲ್ಲಿ ಸ್ನೇಹಿತರೆ ಚಾಪ್ಟರ್ 1 ನಲ್ಲೇ ತಲಾ ಆದಾಯ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ತಲಾ ಆದಾಯ 2020-21 ಪ್ರಕಾರ ಅಂದಾಜು ಮಾಡಿರೋ ಪ್ರಕಾರ ರಾಜ್ಯದಲ್ಲಿ ಎಷ್ಟಿದೆ ಅಂದ್ರೆ 2,26,796 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಾದ್ರೆ 1,27,768. ತಲಾ ಆದಾಯ ಅಂದ್ರೆ ಪರ್ ಕ್ಯಾಪಿಟಾ ಅಂತ ಕರಿತೀವಿ. ಪರ್ ಕ್ಯಾಪಿಟಾ ಅಂತ ಕರಿತೀವಿ. ಇದು ನಮ್ಮ ಅಟ್ ಪ್ರೆಸೆಂಟ್ ಈ ಒಂದು ಇದೆಯಲ್ಲ ತಲಾ ಆದಾಯ ಅಟ್ ಪ್ರೆಸೆಂಟ್ 2020-21 ಇದು ತಿಳ್ಕೊಬೇಕಾಗತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ತಲಾ ಆದಾಯ ನೋಡೋದಾದ್ರೆ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ನಮ್ಮ ಎಕನಾಮಿಕ್ ಸರ್ವೆಯಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಇನ್ಕ್ರೀಸ್ ಆಗಿದೆ ಸರ್. ನಮ್ಮ ರಾಜ್ಯದ ತಲಾ ಆದಾಯ ಇನ್ಕ್ರೀಸ್ ಆಗಿದೆ, ರಾಷ್ಟ್ರದ ಡಿಕ್ರೀಸ್ ಆಗಿದೆ -4.8. ಮೊದ್ಲು ಇಷ್ಟಿತ್ತಂತೆ 2019-20 ಈಗ 2020-21 ರಾಷ್ಟ್ರದ ತಲಾ ಆದಾಯ 1,27,768 ಬಂದಿದೆ. ಸೊ ಈ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೂಡ ಬರತಕ್ಕಂತ ಚಾನ್ಸಸ್ ಇದೆ. ಈ ತಲಾ ಆದಾಯದ ಎಷ್ಟಿದೆ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಸರ್ ಫೈನ್. ಇನ್ನು ನಮ್ಮ ಎಲ್ಲ ಸರಕು ಅಖಿಲ ಭಾರತ ಸಗಟು ಬೆಲೆ ಸೂಚ್ಯಾಂಕ WPI ಅಂತ ಕರಿತೀವಿ. ಗೊತ್ತಲ್ವಾ ನಿಮ್ಗೆ WPI ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ, ಸಗಟು ಬೆಲೆ. ಇನ್ನು CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಬೇರೆ ಬರುತ್ತೆ. ಗ್ರಾಹಕರ ಬೆಲೆ ಸೂಚ್ಯಾಂಕ ದಟ್ ಇಸ್ ಡಿಫ್ರೆಂಟ್. ಸೊ ಇದು WPI ನಮ್ಮ 2020-21 1.55% ಹೆಚ್ಚಿಗೆ ಆಗಿದೆ. ಸೊ ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ WPI ಅಂದ್ರೆ CPI ಕೇಳಬಹುದು. ಸಗಟು ಬೆಲೆ ಸೂಚ್ಯಾಂಕ ನಮಗೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಂಡ್ ಇಂಡಸ್ಟ್ರೀಸ್ ಅಂದ್ರೆ ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಡಿ ಬಿಡುಗಡೆ ಆಗೋದು. CPI ಸರ್ CSO ಬಿಡುಗಡೆ ಮಾಡ್ತಿತ್ತಲ್ಲ ಸರ್, CSO ಬಿಡುಗಡೆ ಮಾಡ್ತಾ ಇತ್ತು ಅಲ್ವಾ ಸರ್. ಫೈನ್. ಸೊ ಇದ್ರಲ್ಲಿ ಏನಕ್ಕೆ ನಾನು ಇದ್ರ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಹಣದುಬ್ಬರ ಇದೆಯಲ್ಲ, ಹಣದುಬ್ಬರ ಅಂತ ಏನ್ ಕರಿತೀವಿ ಅಂದ್ರೆ ಇನ್ಫ್ಲೇಷನ್ ಅಂತ ಏನ್ ಕರಿತೀವಿ. ಇನ್ಫ್ಲೇಷನ್ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ 2014 ನಂತರ ನಾವು ಇನ್ಫ್ಲೇಷನ್ CPI ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಸರ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ದಿಸ್ ಇಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ವಶನ್ಸ್. ಸೊ ಮೊದಲು WPI ಮಾಡ್ತಾ ಇದ್ವಿ ಅಂದ್ರೆ ಸಗಟು ಬೆಲೆ ಸೂಚ್ಯಾಂಕ ಅಂದ್ರೆ ಏನಿಲ್ಲ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ನಮ್ಮ ಒಂದು ಪ್ರೈಸ್ ಹಣದುಬ್ಬರ ಎಷ್ಟಾಗ್ತದೆ, ಇನ್ಫ್ಲೇಷನ್ ಎಷ್ಟಾಗ್ತದೆ ಅಂತಕ್ಕಂಥದ್ದು ಮೊದಲು ನಾವು ಹೋಲ್ಸೇಲ್ ಬೆಲೆಯಲ್ಲಿ ಕಂಡುಹಿಡ್ತಾ ಇದ್ವಿ. ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಬರುತ್ತಲ್ಲ ಅದು ಹೋಲ್ಸೇಲ್ ಬೆಲೆ. ಈಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ನಾವು ಗ್ರಾಹಕ ಬೆಲೆ ಸೂಚ್ಯಾಂಕ ಅಂತ ಏನ್ ಕರಿತೀವಿ CPI ಅಂತ, ಇದು ಎಲ್ಲಿ ಅಂತಂದ್ರೆ ನಮ್ಮ ರಿಟೇಲ್ ಪ್ರೈಸ್ ಅಂದ್ರೆ ಏನು ಸರ್? ರಿಟೇಲ್ ಪ್ರೈಸ್ ಅಂದ್ರೆ ನಾವು ತಗೋತೀವಲ್ಲ ನಾವು ಅಟ್ ಎಂಡ್ ಕನ್ಸ್ಯೂಮರ್, ಸೊ ಅವ್ರದ್ದು ರಿಟೇಲ್ ಪ್ರೈಸ್. ಆ ಒಂದು ಬೇಸಿಸ್ ಪ್ರೈಸ್ ಮೇಲೆ ಬೆಲೆ ಮೇಲೆ ನಾವು ಹಣದುಬ್ಬರ ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ನೆಕ್ಸ್ಟ್ ಇನ್ನೇನ್ ಹೇಳ್ತಾ ಇದಾರೆ ಅದೇ ಚಾಪ್ಟರ್ ಅಲ್ಲಿ ಆದಾಯ ಮತ್ತು ಬೆಲೆಗಳಲ್ಲಿ ಅಂತಂದ್ರೆ ಇಲ್ಲಿ ಆದಾಯ ಮತ್ತು ಬೆಲೆಗಳಲ್ಲಿ ನಾವು ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಕೈಗಾರಿಕಾ ನೀತಿ ತಂದಿದೀವಿ ಅಂತ ಹೇಳ್ತಾ ಇದಾರೆ 2020-25. ಇಲ್ಲಿ ಏನ್ ಬೇಕಾಗುತ್ತೆ ಅಂದ್ರೆ 5 ವರ್ಷಗಳಲ್ಲಿ ನಮ್ಮ ಸರಕಿನಲ್ಲಿ ರಫ್ತನ್ನ ಜಾಸ್ತಿ ಮಾಡ್ಬೇಕು ಅಂದ್ರೆ 3ನೇ ಸ್ಥಾನಕ್ಕೆ ನಿರೀಕ್ಷಿಸಲಾಗಿದೆ. ಹಾಗಾದ್ರೆ ಇವಾಗ ಎಷ್ಟಿದೆ ಮುಂದೆ ತೋರಿಸ್ತೀನಿ. ನಮ್ಮ ರಫ್ತಲ್ಲಿ ನಾವು ಕರ್ನಾಟಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೀವಿ? 3ನೇ ಸ್ಥಾನಕ್ಕೆ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಕೈಗಾರಿಕಾ ನೀತಿ ಪಾಲಿಸಿ ಕೂಡ ತಂದಿದ್ದಾರೆ. ಇಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಇದರಲ್ಲಿ ತುಂಬಾ ಡೀಟೇಲ್ ಆಗ್ಬೇಡ, ಸಿಂಪಲ್ ಕ್ವಶನ್ ಬರುತ್ತೆ ಸರ್. ಕೈಗಾರಿಕಾ ನೀತಿ ಕೈಗಾರಿಕಾ ನೀತಿ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಏನ್ ಕರಿತೀವಿ, ಇಂಡಸ್ಟ್ರಿಯಲ್ ಪಾಲಿಸಿ ಅಂತ. ಈ ಇಂಡಸ್ಟ್ರಿಯಲ್ ಪಾಲಿಸಿ ಯಾವ ವರ್ಷದಿಂದ ಯಾವ ವರ್ಷದ ತನಕ ಹೊಸದಾಗಿ ತಂದಿರೋದು ಅಂತ ಕೇಳಬಹುದು. 2020-25 ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕಾರ್ಮಿಕ ಸುಧಾರಣೆ ಅಂದ್ರೆ ನಮ್ಮ ಲೇಬರ್ ಪಾಲಿಸಿನ ಕೂಡ ಸುಧಾರಣೆ ಮಾಡ್ತಾ ಇದೀವಿ. ಅಂದ್ರೆ ಏನು ಅಂದ್ರೆ ಇಲ್ಲಿ ಈ ಮಹಿಳಾ ಕಾರ್ಮಿಕರಿಗೆ ಏನ್ ಸಮಯ ಬೇಕಾಗಿತ್ತು ಅಂದ್ರೆ ಅವ್ರಿಗೆ ನೈಟ್ ಶಿಫ್ಟ್ ಮಾಡಕ್ಕೋಸ್ಕರ, ಸೊ ಆ ಒಂದು ಟೈಮ್ ಇದೆಯಲ್ಲ ಅದನ್ನು ಕೂಡ ಇನ್ಕ್ರೀಸ್ ಮಾಡ್ತಾ ಇದೀವಿ. ಹಾಗೆ ಪ್ರೊಟೆಕ್ಷನ್ ಕೊಡ್ತಾ ಇದೀವಿ. ಅದಕ್ಕೆ ಲೇಬರ್ ಪಾಲಿಸಿ ನಾವ್ ಏನ್ ಮಾಡಿದೀವಿ, ಟ್ರಾನ್ಸ್ಫಾರ್ಮ್ ಅಂದ್ರೆ ಒಂದು ರಿಫಾರ್ಮ್ಸ್ ನಾವು ತರ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಅದೊಂದೇ ಅಲ್ಲ, ನಮ್ಗೆ ಆದಾಯ ಬೆಲೆ ಬರಬೇಕಿನ್ನುವೆ. ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್, ಪ್ರವಾಸೋದ್ಯಮ ಒಂದು ನೀತಿ ಪಾಲಿಸಿ ಕೂಡ ತಂದಿದೀವಿ 2020-25 ಅಂತ ಹೇಳಿ. ಮತ್ತೆ ಮಾಹಿತಿ ತಂತ್ರಜ್ಞಾನ ನೀತಿ ಪಾಲಿಸಿ ತಂದಿದ್ದೀವಿ 2020-25. ಅಂದ್ರೆ ಈ ಒಂದು ಪಾಲಿಸಿ ಇದೆಯಲ್ಲ, ಈ ಪಾಲಿಸಿ ಏನ್ ಹೇಳುತ್ತೆ ಅಂದ್ರೆ ಬೆಂಗಳೂರು ಬಿಟ್ಟು
ಓಕೆ. ಟೈರ್ 1 ಸಿಟಿ ಅಂತ ಬಿಟ್ಟು ನಾವು ಟೈರ್ 2 ಟೈರ್ 3 ಅಂತ ಏನ್ ಕರಿತೀವಿ. ಸೊ ಈ Tier 1 Tier 3 ಸಿಟೀಸ್ ಗಳಲ್ಲಿ ಅಂದ್ರೆ ಈಗ ಮಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ ಅಲ್ವಾ ಸರ್, ಬೆಳಗಾಂ, ಇಲ್ಲಿ ನಾವು ಏನ್ ಮಾಡ್ಬೇಕು, IT ಟೆಕ್ನಾಲಜಿನ ಬೆಳೆಸಬೇಕು. ಸೊ ಇದಕ್ಕೋಸ್ಕರ ಈ ಪಾಲಿಸಿ ತಂದಿರ್ತಕ್ಕಂಥದ್ದು. ಅದೇ ರೀತಿ ಆತ್ಮನಿರ್ಭರ್ ಯೋಜನೆ ಅಡಿ ನಾವು ಒಂದು ಜಿಲ್ಲೆಗೆ ಒಂದು ಉತ್ಪನ್ನ. ಈಗ ಮೈಸೂರು ಮಲ್ಲಿಗೆ ಬೆಳೆದ್ರೆ ಅದಕ್ಕೆ ಫೇಮಸ್ ಆಗಿ ಕೊಡೋದು, ಅಥವಾ ವೀಳ್ಯದೆಲೆ ಅಂದ್ರೆ ಅದು ಒಂದು ಜಿಲ್ಲೆಗೆ ಒಂದು ಉತ್ಪನ್ನ ರೀತಿ ಮಾಡಿದಾಗ ಏನಾಗುತ್ತೆ, ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಂಗಾಗುತ್ತೆ. ಈಗ ಚನ್ನಪಟ್ಟಣ ಅಂದ್ರೆ ಅಲ್ಲಿ ಏನ್ ಮಾಡ್ಬೋದು ಸರ್, ಅಲ್ಲಿ ಒಂದು ಗೊಂಬೆಗಳನ್ನ ತಯಾರಿಸ್ತಕ್ಕಂಥದ್ದಾಗಿರ್ಬೋದು ಅಲ್ವಾ. ಬೆಂಗಳೂರು, ಸೊ ಅಲ್ಲಿ ಏನ್ ಬೆಳೀತಾರೆ. ಸೊ ಹೀಗೆ ಒಂದು ಜಿಲ್ಲೆಗೆ ಒಂದು ಉತ್ಪನ್ನ. ನಮ್ಮ UP ಇಂದ ಅದು ಸ್ಟಾರ್ಟ್ ಆಯ್ತಲ್ಲ, ಉತ್ತರ ಪ್ರದೇಶದಿಂದ ಸ್ಟಾರ್ಟ್ ಆಯ್ತದು ಅಲ್ವಾ ಸರ್. ಇದರಿಂದ ಏನಾಗುತ್ತೆ ಅಂದ್ರೆ ಆದಾಯ ನಮ್ಗೆ ಹೆಚ್ಚಾಗಿ ಬರುತ್ತೆ ಅಂತಕ್ಕಂಥದ್ದು ಈ ಚಾಪ್ಟರ್ ಹೇಳ್ತಾರೆ. ಇನ್ನು ಚಾಪ್ಟರ್ ನಂಬರ್ 2 ಹೋದ್ರೆ ಸ್ನೇಹಿತರೆ, ಚಾಪ್ಟರ್ ನಂಬರ್ 2 ವಿತ್ತೀಯ ಅಭಿವೃದ್ಧಿ ಮತ್ತು ರಾಜ್ಯದ ಆರ್ಥಿಕತೆ. ನಮ್ಮ ಫಿಸಿಕಲ್ ಡೆವಲಪ್ಮೆಂಟ್, ಓಕೆ, ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಈ ಫಿಸಿಕಲ್ ಡೆವಲಪ್ಮೆಂಟ್ ಮತ್ತೆ ನಮ್ಮ ಒಂದು ಸ್ಟೇಟ್, ಓಕೆ, ಸ್ಟೇಟ್ ಫೈನಾನ್ಸ್ ಹೆಂಗಿದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ನಮ್ಮ ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ ನಮ್ಮ ಕೊರತೆ ಇದೆಯಲ್ಲ, ವಿತ್ತೀಯ ಕೊರತೆ, ಫಿಸಿಕಲ್ ಡಿಫಿಶಿಯೇಟ್ ಅಂತ ಕರಿತೀವಿ. ಅದು 2.55% ಇದೆ ನಮ್ಮ ರಾಜ್ಯದ್ದು. ಓಕೆ, ನಮ್ಮ ರಾಜ್ಯದ ಎಷ್ಟಿದೆ ಸರ್, 2.55% ಅಷ್ಟಿದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೋದ ವರ್ಷ ನಾವು 2020-21ರಲ್ಲಿ ನಾವೇನ್ ಬಜೆಟ್ ಮಂಡಿಸಿದ್ವಲ್ಲ ಸರ್, ಅದರಲ್ಲಿ ನಮ್ಮ ವಿತ್ತೀಯ ಅಭಿವೃದ್ಧಿ ಮತ್ತು ರಾಜ್ಯದ ಆರ್ಥಿಕತೆಯಲ್ಲಿ ಮಹಿಳಾ ಉದ್ದೇಶಿತ ಅಯವ್ಯಯ ಅಂದ್ರೆ ಮಹಿಳೆಯರಿಗೋಸ್ಕರ ಎಷ್ಟು ಹಾಕಿದ್ವಿ. ಸೊ ಮಹಿಳೆಯರಿಗೋಸ್ಕರ ನಾವು ಆ ಒಂದು ಬಜೆಟ್ ಅಲ್ಲಿ ಮಂಡಿಸಿರೋದು 48.3% ಅಷ್ಟು ನಾವು ಮಂಡಿಸಿದ್ವಿ. ಡೈರೆಕ್ಟ್ ಕ್ವಶನ್ಸ್ ಬಂದಿದೆ ಸರ್, ಈ ತರ ಕೇಳ್ತಾರೆ. 2020 ಮತ್ತು 21 ಒಂದು ಬಜೆಟ್ ಅಲ್ಲಿ ಮಂಡಿಸಿರೋ ಪ್ರಕಾರ, ಎಕಾನಮಿಕ್ ಸರ್ವೆ ತಿಳಿಸಿರೋ ಪ್ರಕಾರ ಮಹಿಳೆಗೆ ಉದ್ದೇಶಿತ ಅಯವ್ಯಯದಲ್ಲಿ ಎಷ್ಟು ಪರ್ಸೆಂಟ್ ನಾವು ಮೀಸಲಿಟ್ಟಿದ್ವಿ ಅಂತ ಕೇಳ್ತಾನೆ. 48.3%. ಅದೇ ರೀತಿ ಮಕ್ಕಳಿಗೆಗೋಸ್ಕರ ಎಷ್ಟು ಮಾಡ್ತಿದ್ವಿ, 15.28% ಅಷ್ಟು ನಾವು ಮೀಸಲಿಟ್ಟಿದ್ವಿ. ಒಂದಷ್ಟು ಪ್ರೋಗ್ರಾಮ್ ಕೂಡ ನಾವು ಹೋದ್ಸಲ ಬಜೆಟ್ ಅಲ್ಲಿ ತಂದಿದ್ವಿ. ಓಕೆ, ಈ ಒಂದು ಇದೆಯಲ್ಲ, ಈ ಒಂದು ಇದು ಬೇಕಾಗಿಲ್ಲ. ನಮ್ಮ ತೆರಿಗೆ ಎಲ್ಲಿಂದ ಬಂತು, ಎಷ್ಟು ಬಂತು, ಇದು ಬೇಕಾಗಿಲ್ಲ. ಓಕೆ, ಹೋದ ವರ್ಷದ ಬೇಕಾಗಿಲ್ಲ, ಈ ವರ್ಷದ ಬೇಕು. ಈ ವರ್ಷದನ್ನ ಏನ್ ಮಾಡಿದೀನಿ ಸ್ನೇಹಿತರೆ, ಈ ವರ್ಷದ ವಿ ಹ್ಯಾವ್ ಕಂಪ್ಲೀಟೆಡ್ ಇನ್ ಒಂದು ಬಜೆಟ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿ ನಿಮ್ಗೆ ಒಂದು ಡ್ರಾಯಿಂಗ್ ಹಾಕಿ ನಿಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ವಿ. ಓಕೆ ಸರ್, ಫೈನ್. ಇನ್ನು ಅದೇ ರೀತಿ ವಿತ್ತೀಯ ಅಭಿವೃದ್ಧಿಗೆ ಇನ್ನೇನ್ ಮಾಡ್ಬೋದು, ನಮ್ಗೆ ಸಮಗ್ರ ನಿರ್ಣಯ ಬೆಂಬಲ ವ್ಯವಸ್ಥೆ ತರಬಹುದು. ಅಂದ್ರೆ ಸಮಗ್ರ ನಿರ್ಣಯ ಅಂತಂದ್ರೆ ಎಲ್ಲಾ ಜಿಲ್ಲಾ ಘಟಕಗಳಲ್ಲೂ ಕೂಡ ಏನ್ ಮಾಡ್ಬೋದು, ಒಂದಕ್ಕೊಂದು ಕೋಪರೇಟಿವ್ ಆಗಿ ಮಾಡ್ತಕ್ಕಂಥದ್ದು. ಜೊತೆಗೆ ಯೋಜನೆಗಳನ್ನು ತರ್ಕಬದ್ಧಗೊಳಿಸುವುದು. ಒಂದು ತರ್ಕಬದ್ಧ ಅಂತಂದ್ರೇನು, ನಮ್ಮ ಒಂದು ಈಗ ಫಾರ್ ಎಕ್ಸಾಂಪಲ್ 2019-20 ಏನಾಯ್ತು ಅಂದ್ರೆ, ನಮ್ಗೆ ವೆಚ್ಚ ಬಂತಲ್ಲ, ವೆಚ್ಚ ಅಂದ್ರೆ ನಾವು ಏನು ರೆವೆನ್ಯೂ ರಿಸಿಪ್ಟ್, ನಮ್ಗೆ ರಾಜಸ್ವ ಸ್ವೀಕೃತಿ ಮಾಡಿದ್ವಿ, ಅದ್ರಲ್ಲಿ ನಾವು ವೆಚ್ಚ ಮಾಡಿದ್ವಲ್ಲ, ಎಕ್ಸ್ಪೆಂಡಿಚರ್ ಮಾಡಿದ್ವಲ್ಲ, ಸೊ ಅಲ್ಲಿ ಬರೀ 88% ಅಷ್ಟು ಮಾತ್ರ ನಮಗ್ ಬಂದಿದ್ದು. ಇದರಿಂದ ಏನಾಗ್ತಾ ಇದೆ, ನಮ್ಗೆ ವಿತ್ತೀಯ ಕೊರತೆ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಯೋಜನೆಗಳನ್ನ ನಾವೇನು ನಾವು ಬಜೆಟ್ ಅಲ್ಲಿ ಘೋಷಣೆ ಮಾಡ್ತೀವಲ್ಲ, ಅದು ಕಮ್ಮಿ ಇರಬೇಕು. ನಮ್ಗೆ ರೆಸಿಪ್ಟ್ ಏನ್ ಬರುತ್ತೆ ಸರ್, ದುಡ್ಡು ರೆಸಿಪ್ಟ್ ಏನ್ ಬರುತ್ತೆ, ರೆಸಿಪ್ಟ್ ಅಂದ್ರೆ ಸ್ವೀಕೃತಿ ಏನ್ ಬರುತ್ತೆ, ಅದ್ರ ತಕ್ಕಂತೆ ನಾವು ಯೋಜನೆಗಳನ್ನ ತರ್ಕಬದ್ಧವಾಗಿ ಮಾಡ್ಬೇಕು. ಏನೋ ಕೊಡ್ಬೇಕು ಅಂತ ಕೊಡೋದಲ್ಲ. ಸೊ ನಮ್ಮ ಈ ಫಿಸಿಕಲ್ ಒಂದು ರೆಸ್ಪಾನ್ಸಿಬಿಲಿಟಿನ ಮೇಂಟೈನ್ ಮಾಡ್ಬೇಕು ಅಂತ ಈ ಒಂದು ನಮ್ಮ ಅಂಕಿಅಂಶಗಳು ತಿಳಿಸ್ತಾ ಹೋಗುತ್ತೆ. ಇನ್ನು ಚಾಪ್ಟರ್ 3 ಬಂದ್ರೆ ಸರ್, ಥರ್ಡ್ ಚಾಪ್ಟರ್ ಹೂಡಿಕೆ ಮತ್ತು ರಫ್ತು. ಈ ಹೂಡಿಕೆ ಮತ್ತು ರಫ್ತು ಅಂದ್ರೇನು, ಅಗೇನ್ ನಾನ್ ನಿಮಗೆ ಹೇಳಿದೆ, ಅಂದ್ರೆ ಇಲ್ಲಿ ನಾವು ಹೂಡಿಕೆ ಎಲ್ಲೆಲ್ಲಿ ಮಾಡ್ಬೇಕು, ರಫ್ತುಗೆ ಉತ್ತೇಜನ ಕೊಡ್ಬೇಕು. ಈಗ ನಮ್ಮ ಕರ್ನಾಟಕದವರು, ಹೇಗೆ ಕರ್ನಾಟಕದ ಎಕಾನಮಿಕ್ಸ್ ಕರ್ನಾಟಕದ FDI ಬಂದಿದೆಯಲ್ಲ, ಎಷ್ಟು ಪರ್ಸೆಂಟ್ ಬಂದಿದೆ ಅಂದ್ರೆ, ನಮ್ಮ ಭಾರತಕ್ಕೆ ಬಂದಿರತಕ್ಕಂತ ಬಂಡವಾಳ, ವಿದೇಶಿ ನೇರ ಬಂಡವಾಳದಲ್ಲಿ 8% ಅಷ್ಟು ನಮ್ಗೆ ಕರ್ನಾಟಕಕ್ಕೆ ಬಂದಿದೆ, ಕರ್ನಾಟಕದಲ್ಲಿ ಹೂಡಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ $1 ಮಿಲಿಯನ್ ಎಷ್ಟು ಅಂತ ಇದೆ, ಅದು ಬೇಕಾಗಿಲ್ಲ ನಮ್ಗೆ. ಎಷ್ಟು ಪರ್ಸೆಂಟ್ ಆಗಿದೆ ದಟ್ ಚೆನ್ನಾಗಿ. ಮತ್ತೆ ನಿಮ್ಗೆ ಗೊತ್ತಿದೆ ನಮ್ದು ಹೆಂಗಿದೆ ಹೂಡಿಕೆ ರಫ್ತು ಅಂದ್ರೆ, ನಮ್ಮ ಒಂದು ತಂತ್ರಜ್ಞಾನ ಮತ್ತೆ ನಾವು ಇನೋವೇಟಿವ್ ಆಗಿ ಏನೇನ್ ಮಾಡ್ತಾ ಇದೀವಿ, ಅದರಿಂದ ನಾವು ರೀಸೆಂಟ್ ಆಗಿ ಕೂಡ ನೋಡಿದ್ವಿ. ನಾವು ಲಾಸ್ಟ್ 1 ವೀಕ್ 2 ವೀಕ್ ಕರೆಂಟ್ ಅಫೇರ್ ಅಲ್ಲಿ ಕೂಡ ನಾವು ಅಲ್ಲ ಸ್ನೇಹಿತರೆ, ನೀತಿ ಆಯೋಗದ ಒಂದು ಇನ್ನೋವೇಟಿವ್ ಇಂಡೆಕ್ಸ್ ಅಲ್ವಾ, ಇನ್ನೋವೇಟಿವ್ ಇಂಡೆಕ್ಸ್ ಆವಿಷ್ಕಾರ ಸೂಚಕದಲ್ಲಿ ನಂಬರ್ 1 ಬಂದಿದೆ ಅಲ್ವಾ ಸರ್. ಬೆಂಗಳೂರು ನಂಬರ್ 1 ಸರ್, ಬೆಂಗಳೂರು ಅಥವಾ ಕರ್ನಾಟಕ ನಂಬರ್ 1 ಇದೆ. ಕರ್ನಾಟಕ, ಬೆಂಗಳೂರು ಅಲ್ಲ, ಕರ್ನಾಟಕ ನಂಬರ್ 1 ಇದೆ, ಅಗ್ರಸ್ಥಾನದಲ್ಲಿ ಇದೀವಿ ಅಲ್ವಾ. 2 ವರ್ಷ 2019-22 ಕೂಡ ನಾವೇನ್ ಮಾಡಿದ್ವಿ, ಅಗ್ರಸ್ಥಾನದಲ್ಲಿ ಇದೀವಿ. ಅದೇ ರೀತಿ ಏನ್ ಮಾಡ್ತೇವೆ, ಕರ್ನಾಟಕ ಸ್ಟಾರ್ಟ್ಅಪ್ ನೀತಿ ಅಂತ ಹೇಳಿ ತಂತ್ರಜ್ಞಾನ ಬೆಳವಣಿಗೆಗೋಸ್ಕರ ಒಂದಷ್ಟು ಪ್ರೋಗ್ರಾಮ್ಗಳನ್ನ ತಗೊಂಡ್ಬಂದಿದೀವಿ. ಅದೇ ರೀತಿ ಜೈವಿಕ ತಂತ್ರಜ್ಞಾನ ನೀತಿ ಕೂಡ, ಬಯೋಟೆಕ್ನಾಲಜಿ ನೀತಿ ಕೂಡ ನಾವು 2017-22 ನೋಡಿ, ಇದಿದೆಯಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ತಂದಿದೀವಿ. ಇದರಿಂದ ಏನಾಗುತ್ತೆ ಅಂದ್ರೆ, ನಾವು ರೈತರ ಒಂದು ದ್ವಿಗುಣ ಆಗ ಕೂಡ ಇದು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡುತ್ತೆ. ಜೊತೆಗೆ ರಾಷ್ಟ್ರದ ಬಯೋ ಆರ್ಥಿಕತೆಯಲ್ಲಿ ಈ ನೀತಿ ತಂದಿರೋದ್ರಿಂದ ಏನಾಗ್ತದೆ ಅಂದ್ರೆ, 40-60% ಮಾರುಕಟ್ಟೆ ಪಾಲಿನ ನಮ್ಮ ಒಂದು ಕರ್ನಾಟಕದಿಂದ ಹೋಗ್ತಾ ಇದೆ. ಅಂದ್ರೆ ಈ ಜೈವಿಕ ಆರ್ಥಿಕತೆ ಕೊಡುಗೆಗೆ ನಮ್ಗೂ 9.3% ಅಷ್ಟಿದೆ. ಅಂದ್ರೆ ಟೋಟಲ್ ಆಗಿ ರಾಜ್ಯದ ಆರ್ಥಿಕತೆಗೆ
ಇದು ದೇಶದ ಆರ್ಥಿಕತೆಗೆ ನಾವು ಏನಿದೆ ಬಯೋಟೆಕ್ನಾಲಜಿ ಓವರ್ ಆಲ್ ನಮ್ಮ ದೇಶ ತಗೊಂಡ್ರೆ ನಮ್ಮ ಕರ್ನಾಟಕದಿಂದ 40-60% ನಾವು ಕೊಡ್ತಾ ಇದೀವಿ. ಓಕೆ, ಆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಓವರ್ ಆಲ್. ಓಕೆ, ಅದೇ ರೀತಿ ನಮ್ಮ ರಾಜ್ಯದ ಆರ್ಥಿಕತೆಗೆ ಈ ಬಯೋಟೆಕ್ನಾಲಜಿನ 9.3% ಅಷ್ಟು ನಮ್ಗೆ ಕೊಡುಗೆ ಬರ್ತಾ ಇದೆ. ಸೊ ದೀಸ್ ಆರ್ ಆಲ್ ಪಾಯಿಂಟ್ಸ್ ಇದೆಯಲ್ಲ, ಇದು ಡೈರೆಕ್ಟ್ ಆಗಿ ಒಂದೊಂದ್ಸಲ ಕೇಳಿ ಬರ್ತಾರೆ. ಇನ್ನು ನವೀಕರಿಸಬಹುದಾದ ಇಂಧನ ನೋಡೋದಾದ್ರೆ, ಓಕೆ, ರಿನ್ಯೂಬಲ್ ಎನರ್ಜಿ ರಿಸೋರ್ಸ್ ನೋಡಿದ್ರೆ 63% ಅಷ್ಟು ನಾವು ಏನ್ ಮಾಡ್ತೇವೆ, ನಮ್ಮ ಹತ್ರ ಸಾಮರ್ಥ್ಯ ಇದೆ, ಅಂದ್ರೆ ನವೀಕರಿಸಬಹುದಾದ ಇಂಧನ ಮಾಡಕ್ಕೋಸ್ಕರ ನಾವು ಅದನ್ನ ಏನ್ ಮಾಡ್ಬೇಕು, ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು, ಅಂದ್ರೆ ಫಸ್ಟ್ ಪ್ಲೇಸ್ ತಗೊಂಡೋಗ್ಬೇಕು. ಓಕೆ ಸರ್, ಸೊ ಇದ್ರಲ್ಲಿ ಏನ್ ಮಾಡ್ಬೇಕಾಗತ್ತೆ, ಹಾಗಾದ್ರೆ ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಎಲ್ಲೆಲ್ಲಿ ರಫ್ತು ಕಾರ್ಯಕ್ಷಮತೆನ ನಾವು ಹೆಚ್ಚು ಮಾಡ್ಬೇಕು, ಈಗ ಹೂಡಿಕೆಗಳಾಯ್ತು, ರಫ್ತುಗಳು ಎಲ್ಲೆಲ್ಲಿ ರಫ್ತು ಆಗ್ಬೇಕು ಸರ್, ಒಟ್ಟು ಸರಕುಗಳ ರಫ್ತು, ರಾಷ್ಟ್ರದ ರಫ್ತಿನಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಈಗ ರಾಷ್ಟ್ರದಿಂದ ನಾವು ರಫ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ಬೇರೆ ದೇಶಕ್ಕೆ, ಅದರಲ್ಲಿ ಕರ್ನಾಟಕದ ಪಾಲು 5.31% ಇದೆ. ಓಕೆ, ನಮ್ಮ ರಾಷ್ಟ್ರದಲ್ಲಿ ಓವರ್ ಆಗಿ ತಗೊಂಡು ಕರ್ನಾಟಕದ ಪಾಲು ಎಷ್ಟಿದೆ. ಇನ್ನು ರಾಷ್ಟ್ರದಲ್ಲಿ ಏನು ಏರೋಸ್ಪೇಸ್ ರಫ್ತು ಮಾಡ್ತಾ ಇದೀವಿ, ಅಂದ್ರೆ ಏರೋಸ್ಪೇಸ್ ನ ರಫ್ತು ಕರ್ನಾಟಕದ ಪಾಲು 65% ಇದೆ. ಯಾಕಂದ್ರೆ ಇಸ್ರೋ ನಮ್ಮ ಕರ್ನಾಟಕದ್ದು, ಇಸ್ರೋ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ಅಲ್ವಾ ಸರ್. ಇನ್ನು ತಂತ್ರಾಂಶ ಅಂದ್ರೆ ಐಟಿ ಅಂಡ್ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನಿದೆ, ಅದ್ರಲ್ಲಿ ನಾವು ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ರಫ್ತು ಮಾಡ್ತಾ ಇದೀವಿ, ಅದ್ರ ರಾಷ್ಟ್ರದ ಪಾಲಲ್ಲಿ ನಮ್ಮ ಕರ್ನಾಟಕದ 38.6%. ನೋಡಿ, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಡೈರೆಕ್ಟ್ ಆಗಿ ಎತ್ತಿ ಕೇಳ್ಬಿಡ್ತಾನೆ ಸರ್. ಓಕೆ, ಡೈರೆಕ್ಟ್ ಆಗಿ ಇದನ್ನ ತಗೊಂಡು ಕೇಳ್ತಕ್ಕಂಥದ್ದು ಪರ್ಸೆಂಟೇಜ್ ಶೇಕಡಾವಾರು ಎಷ್ಟಿದೆ ನಮ್ಮ ರಾಷ್ಟ್ರದಲ್ಲಿ, ಕರ್ನಾಟಕದ ಪಾಲು ಎಷ್ಟು ಈ ಏರೋಸ್ಪೇಸ್ ರಫ್ತಿನಲ್ಲಿ ಅಥವಾ ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಲ್ವಾ ಸರ್. ಒಟ್ಟು ಸರಕುಗಳ ರಫ್ತಿನಲ್ಲಿ ಕರ್ನಾಟಕದ ಪಾಲು ಎಷ್ಟು, 5.31% ಎಷ್ಟಿದೆ. ಸೊ ಈ ಒಂದು ಇದೆಯಲ್ಲ, ಈ ಒಂದು ಶೇಕಡಾವಾರು ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸರ್, ಫೈನ್. ಸೊ ಇನ್ನು ರಾಜ್ಯದ ಒಟ್ಟು ಆಂತರಿಕತೆಯಲ್ಲಿ ನಮ್ಮ ತಂತ್ರಜ್ಞಾನ, ಇದು ರಾಷ್ಟ್ರಕ್ಕಾಯ್ತು. ಇನ್ನು ರಾಜ್ಯಕ್ಕೆ ನೋಡೋದಾದ್ರೆ ಸರ್, ರಫ್ತಲ್ಲಿ ಅಂದ್ರೆ ನಮ್ಮ ರಾಜ್ಯದ ಒಂದು ತಂತ್ರಜ್ಞಾನ ಅಂದ್ರೆ ನಮ್ಮ ಒಂದು ಇನ್ಕಮ್ ಅಲ್ಲಿ ನೋಡೋದಾದ್ರೆ, ನಮ್ಗೆ ರಾಜ್ಯಕ್ಕೆ ಆಂತರಿಕ ಉತ್ಪನ್ನದಲ್ಲಿ ಅಂದ್ರೆ GSDP ನಮಗೆ 22% ಅಷ್ಟು ಈ ಒಂದು IT ಟೆಕ್ನಾಲಜಿಯಿಂದ ಬರ್ತಾ ಇದೆ. ಸೊ ಇದರಿಂದ ನಮ್ಗೆ 12 ಲಕ್ಷ ನೇರ ಉದ್ಯೋಗ ಮತ್ತು 31 ಲಕ್ಷ ಪರೋಕ್ಷ ಉದ್ಯೋಗ ಕೂಡ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ತಿಳ್ಕೊಂಡ್ರೆ ಸಾಕು. ಮತ್ತೆ ಇನ್ನು ನಾವು ಕಂಪೇರಿಟಿವ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, 2017-18 ಎಷ್ಟಿತ್ತು, 19-20 ಎಷ್ಟಿತ್ತು, 20-21 ಎಷ್ಟಿತ್ತು ಅಂತ ನೋಡೋದಾದ್ರೆ, ನಮ್ಗೆ ಯಾಕಂದ್ರೆ ಬಿಕಾಸ್ ಆಫ್ ಕೋವಿಡ್, ನಮ್ ಲಾಕ್ ಡೌನ್ ಇಂದ ಏನಾಯ್ತು, ಈ ಒಂದು ತಂತ್ರಜ್ಞಾನ ಎಕ್ಸ್ಪೋರ್ಟ್ ಅಲ್ಲಿ ಏನಾಗಿದೆ ಸರ್, ನಾವು ರಫ್ತಿನಲ್ಲಿ ಕುಸಿದಿದ್ದೀವಿ. 2019-20 ಕಂಪೇರ್ ಮಾಡಿದ್ರೆ 20-21 ನಾವು ನೆಗೆಟಿವ್ ಆಗಿದ್ದೀವಿ. ಸೊ ಇಂಥ ಕಾನ್ಸೆಪ್ಟ್ಸ್ ತಿಳ್ಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ ಜಸ್ಟ್ ನೀವು ನೋಟ್ ಮಾಡ್ಕೊಳ್ತಾ ಹೋಗ್ಬೇಕು. ಎನಿವೇ ನಾನು ನಿಮ್ಗೆ PDF ಕೊಡ್ತೀನಿ. ಓಕೆ, ನೋ ವರೀಸ್. ಹೂಡಿಕೆ ಮತ್ತು ರಫ್ತಲ್ಲಿ ನೋಡಿ, ನಾವು ಈಗ 5ನೇ ಸ್ಥಾನದಲ್ಲಿ ಇದೀವಿ. ಅದಕ್ಕೆ ನಾವು ಏನ್ ಮಾಡಿದ್ವಿ, ರಫ್ತು ಪಾಲಿಸಿ ನಾನು ನಿಮ್ಗೆ ಹಿಂದೆ ಇದನ್ನ ತೋರಿಸ್ತೇನೆ, ಹಿಂದೆ ಬನ್ನಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲಿ ಸರ್ ಅದು, ಇಲ್ಲಿ ನೋಡಿ, 3ನೇ ಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ ತಾನೇ ಕೈಗಾರಿಕಾ ಪಾಲಿಸಿ ತಂದಿರೋದು. ನಾವು ಕೈಗಾರಿಕಾ ಪಾಲಿಸಿ ತಂದಿರೋದೇನಕ್ಕೆ 3ನೇ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಈಗ ಅಟ್ ಪ್ರೆಸೆಂಟ್ ಎಷ್ಟಿದೀವಿ ಸರ್, ನಾವು ರಫ್ತಿನಲ್ಲಿ 5ನೇ ಸ್ಥಾನದಲ್ಲಿ ಇದೀವಿ. ಅದನ್ನ ನಾವು ನೆಕ್ಸ್ಟ್ 5 ವರ್ಷಕ್ಕೆ ಏನ್ ಮಾಡ್ಬೇಕು, 3ನೇ ಸ್ಥಾನಕ್ಕೆ ತಗೊಂಡೋಗ್ಬೇಕು. ಓಕೆ ಸರ್, ಫೈನ್. ಸೊ ಇನ್ನು ರಫ್ತು ಅಭಿವೃದ್ಧಿ ಕೇಂದ್ರಗಳು ತಗೊಂಡೋಗ್ಬೇಕು, ಸುಮ್ಮನೆ ತಗೊಂಡೋಗತ್ತಾ, ಎಕ್ಸಾಮ್ ಅಲ್ಲಿ ಇದನ್ನು ಕೇಳಬಹುದು ಅಥವಾ ಇದನ್ನು ಬರೀಬಹುದು. ನಿಮ್ಗೆ ರಫ್ತನ್ನ ಕರ್ನಾಟಕದಲ್ಲಿ ಇನ್ಕ್ರೀಸ್ ಮಾಡೋದು ಹೆಂಗೆ, KSL ಕೇಳ್ತಾನೆ, ಅಥವಾ PSL ನಿಮ್ಗೆ ಒಂದು ಇದ್ರ ರಿಲೇಟೆಡ್ ಏನಾದ್ರೂ ಒಂದು ಇದು ಬರ್ಬೋದು, ಏನೋ ಒಂದು ಎಸ್ಸೆ ಬರ್ಬೋದು. ಹಾಗೆ ನೀವು ಹೇಳ್ಬೋದು, ಕರ್ನಾಟಕದಲ್ಲಿ 5 ರಫ್ತು ಕೇಂದ್ರಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ ಕೇಳ್ಬೋದು, ಡೈರೆಕ್ಟ್ ಕ್ವಶನ್ ಅಲ್ವಾ. ಇಲ್ಲಿ ಬೇರೆ ಯಾವ್ದೋ ಜಿಲ್ಲೆ ಹಾಕ್ಬಿಟ್ಟು ಯಾವ್ದು ತಪ್ಪು ಅಂತ ಕೇಳ್ಬೋದು ಅಲ್ವಾ ಸರ್. ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ರಾಮನಗರ, ಬೀದರ್, ಮೈಸೂರು 5 ಜಿಲ್ಲಾ ಗಳಲ್ಲಿ ಕೇಂದ್ರ ಸರ್ಕಾರದ ಉಪಕ್ರಮದಂತೆ ಸ್ಥಾಪನೆ ಮಾಡ್ತಾ ಇದೆ. ಅದೊಂದೇ ಅಲ್ಲ, ಸ್ಥಳೀಯ ಉತ್ಪನ್ನ ಮಾರುಕಟ್ಟೆ ಕೂಡ ಮಾಡ್ತಾರೆ. ಇ ಕಾಮರ್ಸ್ ಗಳಾಗಿರ್ತಕ್ಕಂಥ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ್ದು ಸ್ಥಳೀಯ ಉತ್ಪನ್ನಗಳಾಗ್ತವೆ, ಸೊ ಅದನ್ನ ನಾವು ಇ ಕಾಮರ್ಸ್ ಜೊತೆ ಅದನ್ನ ಸೇಲ್ ಜಾಸ್ತಿ ಆಗ್ಬೇಕು. ಫ್ಲಿಪ್ಕಾರ್ಟ್, ಅಮೆಝಾನ್ ಜೊತೆ ಒಪ್ಪಂದ ಕೂಡ ಮಾಡ್ಕೊತಾರೆ. ಅಂದ್ರೆ ಇದರಿಂದ ಏನಾಗುತ್ತೆ ಸರ್, ಹೂಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ರಫ್ತು ಜಾಸ್ತಿ ಆಗುತ್ತೆ. ಈಗ ನಾವು ರಫ್ತು ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ ಸರ್. ಸೊ ಇದಿಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ನಾವು 4ನೇ ಚಾಪ್ಟರ್ ನೋಡೋದಾದ್ರೆ ಸ್ನೇಹಿತರೆ, ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಅಭಿವೃದ್ಧಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಲ್ವಾ ಸರ್. ರೂರಲ್ ಡೆವಲಪ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಏನಾಗ್ಬೇಕು ಸರ್, ಅಲ್ಲಿ ಕುಡಿಯುವ ನೀರಿನ ಯೋಜನೆಗಳಿರಬೇಕು ಅಲ್ವಾ ಸರ್. ಕುಡಿಯುವ ನೀರಿನ ಜನರಿಗೆ ವಸತಿ ಇರಬೇಕು. ಮತ್ತೆ ಜಲಧಾರ ಯೋಜನೆ ಅಂತ ಕೂಡ ತಂದ್ವು. ಅಲ್ಲಿ ಗುಣಮಟ್ಟ ಜನ ವಸತಿಗಳಾಗಿರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ನೀರಿನ ಒಂದು ನಲ್ಲಿ ಅಂತ ಹೇಳಿದ್ರೆ ನಳಗಳ ಮುಖಾಂತರ ನಾವು ಕಳಿಸ್ತಕ್ಕಂಥದ್ದು ಅಲ್ವಾ ಸರ್. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜಲಾಮೃತ ಸ್ಕೀಮ್ ಆಗಿರ್ಬೋದು 2020-21. ಸೊ ಅದಕ್ಕೂ ಇಷ್ಟು ಕೋಟಿ ಇದ್ವಿ, ಅದರಿಂದ ನಮ್ಗೆ 400 ಪುನರ್ಜೀವನ ದುರಸ್ತಿ ಒಳಪಟ್ಟ ಕೆರೆಗಳ ಕಾಮಗಾರಿ ಕಂಪ್ಲೀಟ್ ಮಾಡಿದೀವಿ ಅಂತ ನಮ್ಮ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಇನ್ನು ಗ್ರಾಮೀಣ ವಸತಿಗೆ ಇಷ್ಟು ಖರ್ಚು ಮಾಡಿದೀವಿ, ಇಷ್ಟು ಲಕ್ಷ ಮನೆಗಳನ್ನ ಕಟ್ಟಿದೀವಿ ಅಂತ ಹೇಳ್ತಾರೆ. ಇದು ನಮ್ಗೆ ನೆಸೆಸಿಟಿ ಇಲ್ಲ. ಓಕೆ, ಬಟ್ ಏನ್ ಮಾಡ್ಬೇಕು ಗ್ರಾಮೀಣ ಅಭಿವೃದ್ಧಿಗೆ ಅಂತಂದ್ರೆ, ನಮ್ಗೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಯೋಜನಾ ಸಿದ್ಧತೆಯನ್ನ ಮಾಡ್ಕೋಬೇಕು. ಅಂದ್ರೆ ನಮ್ಮ ಗ್ರಾಮ ನಮ್ಮ ಯೋಜನೆ, ಅದನ್ನ ಈಗ ಪ್ರಾರಂಭಿಸಿದ್ದೀವಿ. ಓಕೆ, ಅಂದ್ರೆ
ನಮ್ಮ ಒಂದು ಸರ್ಕಾರದ ಅಧಿಕಾರನ ವಿಕೇಂದ್ರೀಕರಣಗೊಳಿಸ್ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಗ್ರಾಮ ಮಟ್ಟದಲ್ಲಿ ನಾವು ಅದನ್ನ ಅಭಿವೃದ್ಧಿ ಕಾರ್ಯ ಅದನ್ನ ತಾನೆ ಈ ವರ್ಷ ಬಜೆಟ್ ಅಲ್ಲೂ ಹೇಳಿದ ಅದನ್ನೇ. ಅಂದ್ರೆ ನಮ್ಮ ರಾಜ್ಯದಲ್ಲಿ ನಾವು ಮಹಿಳಾ ಬಜೆಟ್ ಅಂತ ತರೋದೊಂದು ಆಗ್ಲಿ, ಮಕ್ಕಳ ಬಜೆಟ್ ತರೋದು ಇಂಪಾರ್ಟೆಂಟ್ ಅಲ್ಲ. ನಾವು ಗ್ರಾಮ ಮಟ್ಟದಲ್ಲಿ, ಓಕೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಲ್ಲೂ ಕೂಡ ಏನ್ ಬಜೆಟ್ ಮಾಡಿಸ್ತಾರೆ, ಅಲ್ಲೂ ಕೂಡ ನಾವು ಈ ಮಹಿಳಾ ಮತ್ತು ಈ ಮಕ್ಕಳ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು. ಮತ್ತೆ ಅಲ್ಲಿ ಹೆಚ್ಚು ಮಹಿಳೆಯರು ಕೂಡ ಬರಬೇಕು, ಈಕ್ವಾಲಿಟಿ, ಲಿಂಗ ಸಮಾನತೆ ಬರಬೇಕು. ಓಕೆ, ಇದ್ರ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ನಾವು ನೋಡಿದ್ರೆ 5ನೇ ಚಾಪ್ಟರ್ ನಗರಾಭಿವೃದ್ಧಿ. ಸೊ ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ ನೋಡಿದ್ವಿ. ನಗರಾಭಿವೃದ್ಧಿ ಏನು, ಸೆಕೆಂಡ್ ಕರ್ನಾಟಕ ಗೃಹ ಮಂಡಳಿ ಇದೆ, ಅದೊಂದಷ್ಟು ಮನೆಗಳನ್ನ ಕಟ್ತಾ ಇದೆ ಅಂತ ಒಂದಷ್ಟು ಅಂಕಿಅಂಶ ಇದೆ. ನಗರ ಭೂ ಸಾರಿಗೆಯಿಂದ ನಾವೇನ್ ಮಾಡ್ತಾ ಇದೀವಿ, ಇಷ್ಟು ಕೋಟಿ ಕೊಟ್ಟಿದೀವಿ, ಇಷ್ಟು ಯೋಜನೆ ಕಂಪ್ಲೀಟ್ ಮಾಡಿದೀವಿ ಅಂತಿದ್ರೆ ನಮ್ಗೆ ಬೇಕಾಗಿಲ್ಲ ಇದೆಲ್ಲ ಬೇಕಾಗಿಲ್ಲ ಸ್ನೇಹಿತರೆ. ಓಕೆ, ಒಳಚರಂಡಿ ವ್ಯವಸ್ಥೆಗೆ ಕೊಟ್ಟಿದ್ವಿ, ಅದರಲ್ಲಿ ಇಷ್ಟು ಕಂಪ್ಲೀಟ್ ಮಾಡಿದೀವಿ ಅಂತ ಇದೆಲ್ಲ ಬೇಕಾಗಿಲ್ಲ. ನಮ್ಗೆ ಏನ್ ಬೇಕು ಅಂದ್ರೆ ನಗರಾಭಿವೃದ್ಧಿಯಲ್ಲಿ ನಮ್ಗೆ ಬೇಕಾಗಿರೋದು ಯಾವ ಸ್ಕೀಮ್ ಇದೆ, ನಮ್ಮ ನಗರದಲ್ಲಿ ಸ್ಮಾರ್ಟ್ ಸಿಟಿ ಎಲ್ಲೆಲ್ಲಿದೆ, ಸ್ಮಾರ್ಟ್ ಸಿಟಿ ಅಭಿಯಾನ ಅಂತ ನೋಡೋದಾದ್ರೆ ನಮ್ಮ 7 ನಗರಗಳು ಸ್ಮಾರ್ಟ್ ಸಿಟಿ ಅಭಿಯಾನದಡಿ ನಾವು ಸೆಲೆಕ್ಟ್ ಆಗಿದೆ. ಯಾವ್ದಾದ್ರು ಸರ್, ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ, ಮಂಗಳೂರು, ತುಮಕೂರು, ಬೆಂಗಳೂರು. ವೆರಿ ಇಂಪಾರ್ಟೆಂಟ್ ಸರ್. 7 ನಗರಗಳು ಕೇಳಬಹುದಲ್ವಾ, 7 ನಗರಗಳು ಸ್ಮಾರ್ಟ್ ಸಿಟಿ ಅಡಿಲಿ ಯಾವ್ದಾವ್ದು ತಗೊಂಡಿದೀವಿ ಅಂತ ಕೇಳಬಹುದು. ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ, ಮಂಗಳೂರು, ತುಮಕೂರು, ಬೆಂಗಳೂರು. ಇದು ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಅಟಲ್ ನವೀಕರಣ ಪುನಶ್ಚೇತನ ನಗರ ರೂಪಾಂತರ, ಅಮೃತ್ ಅಂತ ಕರಿತೀವಿ ಅಲ್ಲ ಸರ್, ಅಮೃತ್ ಅಂತ ಡೈರೆಕ್ಟ್ ಆಗಿ ಕರೀಬಹುದು. ಈ ಯೋಜನೆಯಡಿ ಏನ್ ಮಾಡ್ತೀವಿ, ಒಳಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ನಾವೇನ್ ಮಾಡ್ತೀವಿ, ಆಯ್ದ ನಗರಗಳಲ್ಲಿ ನಾವು ಮಾಡ್ತಾ ಇದೀವಿ. 26 ನಗರಗಳಲ್ಲಿ ಮಾಡ್ತಾ ಇದೀವಿ. ಈಗ ಮೈಸೂರು ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ನಗರಗಳಲ್ಲಿ. ಮತ್ತೆ ನಮ್ಮ ಹೃದಯ ಅಂತಂದ್ರೆ ಪಾರಂಪರಿಕ ನಗರ ಏನಿದೆ ಅದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅಲ್ವಾ ಸರ್. ಹೆರಿಟೇಜ್ ನಗರಗಳು ಏನಿದೆ ಅಂದ್ರೆ ಬಾದಾಮಿ ಪಟ್ಟ, ಇದರ ಅಡಿಲಿ ನಾವು ತಗೊಂಡ್ ಏನ್ ಮಾಡಿದೀವಿ, ಅದನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅಲ್ವಾ. ಸೊ ಹಾಗಾದ್ರೆ ನಗರೋತ್ಪನ್ನ ಹೋರಾಟದಲ್ಲಿ 3ನೇ ಹಂತದ ಯೋಜನೆ ಕೈಗೊಂಡಿದೀವಿ. ಇದೆಲ್ಲ ಇದೆ. ನಮಗ್ ಬೇಕಾಗಿರೋದೇನೋ ಸರ್, ಎಷ್ಟು ನಗರಗಳಿವೆ ಸ್ಮಾರ್ಟ್ ಸಿಟಿಲಿ, ಮತ್ತೆ ಬೆಂಗಳೂರಲ್ಲೂ ಕೂಡ ಮೆಟ್ರೋ ನಿಗಮಿತ ನಿಯಮ ಅಡಿಯಲ್ಲಿ ನಾವೇನ್ ಮಾಡ್ತಾ ಇದೀವಿ, 2ನೇ ಹಂತ 2A ಅಂತ ಅಂತಕ್ಕಂಥದ್ದು ನಾವು ಜಾರಿಗೆ ತಂದಿರ್ತಕ್ಕಂಥದ್ದು. ಸೊ ಅದೊಂದೇ ಅಲ್ಲ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನಗರಾಭಿವೃದ್ಧಿಯಲ್ಲಿ ನಮ್ಗೆ ಏನಾಗುತ್ತೆ, ಮುಖ್ಯವಾದ ಪಾಯಿಂಟ್ ಯಾವ್ದು ಅಂದ್ರೆ 3R ಪ್ರಿನ್ಸಿಪಲ್ ಅಂತ ಕರಿತೀವಿ. 3R ಪ್ರಿನ್ಸಿಪಲ್ ಅಂದ್ರೇನು, 3Rಗಳ ತತ್ವಗಳು. ಅಂದ್ರೆ ರೆಡ್ಯೂಸ್, ರಿಯೂಸ್, ರೀಸೈಕಲ್. ನಗರಾಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಏನಾಗ್ಬೇಕು ಸರ್, ಸಿಂಪಲ್. ಕೊಳೆಗೇರಿಗಳೇನಿರ್ತಾರೆ ಅದನ್ನ ಅವರು ಏನ್ ಮಾಡ್ಬೇಕು, ಒಂದು ಹೊಸದಾಗಿ ನಾವು ಒಂದಷ್ಟು ಬಿಲ್ಡಿಂಗ್ ಗಳನ್ನ ಕಟ್ಟಿ ಅವರು ಕೊಡ್ಬೇಕಾಗತ್ತೆ ಅಲ್ಲ ಸರ್. ಒಂದಷ್ಟು ಬಿಲ್ಡಿಂಗ್ ಅಂದ್ರೆ ನಮ್ಗೆ ಸ್ಲಮ್ ಮುಕ್ತ ರಾಜ್ಯ ಮಾಡ್ಬೇಕಾಗತ್ತೆ. ಸೊ ಹಾಗೆ ಮಾಡ್ಬೇಕಾದ್ರೆ ದುಡ್ಡು ಎಲ್ಲಿ ಬರುತ್ತೆ ಸರ್, ಅದಕ್ಕೆ ಇನ್ವೆಸ್ಟ್ ಬೇಕು, ದುಡ್ಡು ಬೇಕು. ಸೊ ಅದಕ್ಕೋಸ್ಕರ ಹಸಿರು ಬಾಂಡ್ ತಂದಿರ್ತಕ್ಕಂಥದ್ದು. ಹಸಿರು ಬಾಂಡ್ ಏನ್ ಮಾಡುತ್ತೆ ಸರ್, ಇಲ್ಲಿ ಬ್ಯಾಂಕ್ ಗಳಾಗಿರ್ಬೋದು, ಯಾವ್ದೋ ಒಂದು ಸಂಸ್ಥೆ ಹಸಿರು ಬಾಂಡ್ ಕೊಟ್ರೆ ಗ್ರೀನ್ ಬಾಂಡ್ ಅಂತ ಕರೀತೀವಿ. ಗ್ರೀನ್ ಬಾಂಡ್ ಅಂತಂದ್ರೆ ಏನು ಅಂದ್ರೆ ಹೊಸದಾಗಿ ಪ್ರಾಜೆಕ್ಟ್ ನ ಕೈಗೊಂಡಿರ್ತಕ್ಕಂಥದ್ದು. ಇದರಿಂದ ಯಾವುದೇ ಒಂದು ಮಾಲಿನ್ಯ ಆಗಲ್ಲ. ಓಕೆ, ಈಗ ಕೈಗಾರಿಕೆಗೆ ಗ್ರೀನ್ ಬಾಂಡ್ ಕೊಡಕ್ಕಾಗಲ್ಲ, ಕೊಡಬಹುದು. ಆದ್ರೆ ಯಾವ್ದು ಅಂದ್ರೆ ಅಲ್ಲಿ ಹೊರಸೂಸ್ತಕ್ಕಂಥ ಅನಿಲ ಆಗಿರ್ಬೋದು, ಅದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಅಲ್ಲಿ ಮಾಡ್ತಕ್ಕಂಥ ಕೆಲಸ ನಮ್ಗೆ ಹೆಂಗಿರ್ಬೇಕು ಅಂತಂದ್ರೆ ವಾಯು ಮಾಲಿನ್ಯ ಆಗ್ಬಾರ್ದು, ಮತ್ತೆ ಆ ಒಂದು ಪ್ರದೇಶಕ್ಕೋಸ್ಕರ ಮಾತ್ರ ಹಸಿರು ಬಾಂಡ್ ನಾವು ಮಾಡ್ತಕ್ಕಂಥದ್ದು. ಇದನ್ನ ನಾವು PP, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕೂಡ ಏನ್ ಮಾಡ್ತಾ ಇದೀವಿ, ಮೂಲಸೌಕರ್ಯಗಳನ್ನ ನಾವು ಅಭಿವೃದ್ಧಿ ಪಡಿಸ್ಕೊತಾ ಇದೀವಿ. ಅಂದ್ರೆ ಟೌನ್ಶಿಪ್ ಮಾಡೋದಾಗಿರ್ಬೋದು. ಮತ್ತೆ ಈ 3R, ರೆಡ್ಯೂಸ್, ರಿಯೂಸ್, ರೀಸೈಕಲ್ ಅಂದ್ರೆ ಹೆಂಗೆ ನಾವು ಅದು ಮಿತವಾಗಿ ಬಳಸಬೇಕು, ನೀರ್ಗಳನ್ನ ಹೆಂಗೆ, ಅದನ್ನ ತ್ಯಾಜ್ಯಗಳನ್ನ ವಿಂಗಡಣೆ ಮಾಡಬೇಕು, ಹೆಂಗೆ ಅದ್ರ ರಿಯೂಸ್ ಮಾಡ್ಕೋಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಈ ಒಂದು ಸರ್ವೆಲಿ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಏನ್ ಬೇಕು ಅಂದ್ರೆ ಈ ಒಂದೊಂದು ಅಂಶಗಳಿದೆಯಲ್ಲ, ಪಾಯಿಂಟ್ಸ್ಗಳು ಅಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ನಾವು 5ನೇ ಚಾಪ್ಟರ್ ಬಂದ್ಬಿಟ್ಟು ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆ ಮತ್ತು ಆಹಾರ ಭದ್ರತೆ. ನೆಕ್ಸ್ಟ್ ಚಾಪ್ಟರ್ ಕೃಷಿ. ಅಗೇನ್ ಇಲ್ಲಿ ನಾವೇನ್ ಮಾಡ್ಬೇಕು, ಕೃಷಿಗೆ ನಮಗೆ ಒಂದಷ್ಟು ಪ್ರೋಗ್ರಾಮ್ಗಳು ತಿಳ್ಕೊಂಡ್ರೆ ಸಾಕು. ಎಷ್ಟು ಟನ್ ನಾವು ಉತ್ಪಾದನೆ ಮಾಡಿದೀವಿ ಅನ್ನೋದು ಬೇಕಾಗಲ್ಲ. ಎಷ್ಟು ಟನ್ ಕೇಳಲ್ಲ, ಎಷ್ಟು ಟನ್ ಅಂತ ಬೇಕಾಗಿಲ್ಲ. ಏನು ಸ್ಕೀಮ್ಸ್ ಗಳಿದೆ ಅದರಿಂದ ಏನು ನಾವು ಪ್ರಯೋಜನ ಪಡ್ಕೊಂಡಿದೀವಿ. ಈಗ ಅನ್ನಭಾಗ್ಯ ಸ್ಕೀಮ್ ಆಗಿರ್ಬೋದು, 2013 ತಂದ್ವಿ. ಅದರಿಂದ ಹಸಿವು ಮುಕ್ತ ರಾಜ್ಯ ಕಡೆಗೆ ನಾವು ಹೆಜ್ಜೆ ಇಟ್ಟಿದೀವಿ ಅಲ್ವಾ. ಏಕೀಕೃತ ಮಾರುಕಟ್ಟೆ ಒಂದು ತರ್ತಾ ಇದೀವಿ. ಸೊ ಅದಕ್ಕೋಸ್ಕರ ಎಷ್ಟು ಎಸ್ಟಾಬ್ಲಿಷ್ ಆಲ್ರೆಡಿ ಮಾಡಿದೀವಿ ಅಂತ ಅಂಕಿಅಂಶ ಇದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ಮೂಲ ಸೌಕರ್ಯ ಮತ್ತೆ ಸರಪಳಿ ಅಂದ್ರೆ ಒಂದ್ ರೀತಿ ಎಕಾನಮಿ ಡೆವಲಪ್ ಆಗ್ತಾ ಹೋಗುತ್ತೆ. ಆಹಾರ ಪದಾರ್ಥಗಳನ್ನು ಬಲ್ಕ್ ಆಗಿ ನಾವೇನ್ ಮಾಡ್ಬೋದು. ಮತ್ತೆ PM ಕಿಸಾನ್ ಇದರಲ್ಲಿ 6,000 ಅವ್ರು ಕೊಟ್ರೆ 4,000 ಕೊಡ್ತಾ ಇದಾರೆ ಅಲ್ವಾ, ಕಿಸಾನ್ ಅಡಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಕರ್ನಾಟಕದಿಂದ. ಸೊ ಟೋಟಲ್ 10,000. ಇದರಿಂದ ಅವ್ರಿಗೆ ಏನಾಗುತ್ತೆ, ಒಂದಷ್ಟು ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನು ಹಾರ್ಟಿಕಲ್ಚರ್ ವಿಭಾಗ ನೋಡ್ರೆ, ತೋಟಗಾರಿಕೆ ವಿಭಾಗದಲ್ಲಿ ನೋಡಿದ್ರೆ ಒಟ್ಟು ಕೃಷಿ ಕ್ಷೇತ್ರದಲ್ಲಿ ಅದು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 30% ಅಷ್ಟು ಪಾಲಿದೆ ತೋಟಗಾರಿಕೆ ಇಲಾಖೆಯಲ್ಲಿ. ಇದನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅಲ್ವಾ. ಹಾಗೆ ಪಶುಸಂಗೋಪನೆ, ಅನಿಮಲ್ ಹಸ್ಬೆಂಡ್ರಿ ಅಂತ ಕರಿತೀವಿ ಅಲ್ವಾ. ಅನಿಮಲ್ ಹಸ್ಬೆಂಡ್ರಿ ಕೂಡ ಏನ್ ಮಾಡ್ತಾ ಇದೀವಿ, ನಮ್ಮ ಕೃಷಿ ಮತ್ತು ಸಮೃದ್ಧ ಚಟುವಟಿಕೆಗಳಿಗೆ ನಮ್ಮ ಆಂತರಿಕ ಉತ್ಪನ್ನದಲ್ಲಿ ಪಶುಸಂಗೋಪನೆಯ ಪಾಲು ಅಂದ್ರೆ ಕೃಷಿಯಲ್ಲೇ ನಮಗೆ ಪಶುಸಂಗೋಪನೆ 21.81% ಇಷ್ಟಿದೆ.
ಓಕೆ. ಇನ್ನು ನಾವು ಹಾಲ್ನ ಒಂದು ಮಾರಾಟಗಾರರಿಗೆ 5 ರೂಪಾಯಿ ಅಷ್ಟು ಏನ್ ಮಾಡ್ತೀವಿ, ಸಬ್ಸಿಡಿ ಕೊಡ್ತಾ ಇದೀವಿ ಅಲ್ವಾ. 9 ಲಕ್ಷ ಫಲಾನುಭವಿಗಳು ಅದರಿಂದ ಯೂಸ್ ಆಗ್ತಾ ಇದೆ, ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಇನ್ನು ಮೀನುಗಾರಿಕೆ ನೋಡಿದ್ರೆ ಸಾಗರ ಮೀನು ಉತ್ಪಾದನೆ ನಮ್ಮ ರಾಜ್ಯ 4ನೇ ಒಂದು ಸ್ಟೇಜ್ ಅಲ್ಲಿ ಇದೆ. ಈ ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ಬಿಡ್ಬೋದು ಎಕ್ಸಾಮ್ ಅಲ್ಲಿ. ಮತ್ತೆ ಒಳನಾಡು ಅಂದ್ರೆ ಇನ್ಲ್ಯಾಂಡ್ ವಾಟರ್, ಓಕೆ, ಫಿಶರೀಸ್, ಇನ್ಲ್ಯಾಂಡ್ ವಾಟರ್ ಫಿಶರಿ ನೋಡಿದ್ರೆ 9ನೇ ಸ್ಥಾನದಲ್ಲಿ ಇದೆ ನಮ್ಮ ರಾಜ್ಯ, ಸಾಗರದಲ್ಲಿ 4ನೇ ಸ್ಥಾನದಲ್ಲಿದೆ. ಸೊ ಇದನ್ನು ಕೂಡ ನಾವೇನ್ ಮಾಡ್ಬೇಕು, ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕು. ಸೊ ಇದಕ್ಕೆಲ್ಲ ಏನ್ ಮಾಡ್ತಾರೆ, ದುಡ್ಡುಗಳನ್ನ ಕೊಟ್ಟಿದೀವಿ ಅಂತ ಹೇಳ್ತಾ ಇದೆ ಅಷ್ಟೇ. ಸೊ ಇಲ್ಲಿ ಹಾಗೆಲ್ಲ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅದಕ್ಕೊಂದಷ್ಟು ಪ್ರೋಗ್ರಾಮ್ ಹಾಕೋಬೇಕಾಗುತ್ತೆ. ಏನು, ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಒಂದೇ ಕೃಷಿ ಮಾಡೋದಾಗಲ್ಲ, ಅದ್ರ ಜೊತೆ ನೋಡಿ ಹಸು ಸಾಕಣೆ, ಅನಿಮಲ್ ಹಸ್ಬೆಂಡ್ರಿ, ಮೀನುಗಾರಿಕೆ, ಬೇರೆ ಬೇರೆ ಕುರಿ ಸಾಕಣೆ, ಈಗ ಸಮಗ್ರ ಕೃಷಿ ಪದ್ಧತಿಗೆ ಉತ್ತೇಜನಕ್ಕೆ ನಮ್ಮ ಸರ್ಕಾರ ಕೈಗೊಂಡಿದೆ, ಅದನ್ನ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಈಗ ಮಳೆ ಬರಲ್ಲ, ಏನ್ ಮಾಡ್ತೀರಾ, ಸೊ ಇಲ್ಲೇನಾಗುತ್ತೆ, ಸಿರಿಧಾನ್ಯಗಳನ್ನ ಬೆಳಿತಕ್ಕಂಥದ್ದಕ್ಕೆ ಕಮ್ಮಿ ಮಳೆ ಇದ್ರೆ ಸಾಕು, ಮತ್ತೆ ಬಿಸಿಲು ಜಾಸ್ತಿ ಇದ್ರೆ ಬೆಳೆಯುತ್ತೆ, ಪೌಷ್ಟಿಕಾಂಶ ಅದ್ರಲ್ಲಿ ಜಾಸ್ತಿ ಇರುತ್ತೆ, ಇದರಿಂದ ಏನಾಗುತ್ತೆ, ನಮ್ಗೆ ಒಳ್ಳೆ ಇನ್ಕಮ್ ಬರುತ್ತೆ, ಅದ್ರ ಬಗ್ಗೆ ಹೇಳ್ತಾ ಇದಾರೆ. ಇನ್ನು ವೈಜ್ಞಾನಿಕ ಮಾರುಕಟ್ಟೆ ಬಗ್ಗೆ ನಮ್ಮ ಜಿಸ್ ಟೆಕ್ನಾಲಜಿ ಆಗಿರ್ಬೋದು, ಬಿಗ್ ಡೇಟಾ ಆಗಿರ್ಬೋದು, ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೆ. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಇಷ್ಟ ಅಲ್ದೇನೆ ನಾವು ಆನ್ಲೈನ್ ಮಾರ್ಕೆಟಿಂಗ್ ಅಂದ್ರೆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಹೆಂಗೆ ಕೃಷಿನ ನಾವು ಮುಂದೆ ತರಬೇಕು ಅನ್ನೋದು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದೇ ಓವರ್ ಆಲ್ ಆಗಿ ಹೇಳೋದಾದ್ರೆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಹೆಂಗೆ ತರಬೇಕು, ಮಹಿಳೆಯರಿಗೆ ಹೆಂಗೆ ಕೃಷಿಯಲ್ಲಿ ತರಬೇಕು ಮುಂದಕ್ಕೆ, ಸೊ ಅವರಿಗೆ ಒಂದಷ್ಟು ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಳ್ಳೋದು. ಸೊ ಹೀಗೆ ಲಿಂಗ ಸಮಾನತೆಗೋಸ್ಕರ ಅದಕ್ಕೆ ಸಪರೇಟ್ ಚಾಪ್ಟರ್ ಇದೆ, ನಾವು ಅಲ್ಲಿ ಸ್ಟಡಿ ಮಾಡೋಣ. ನೆಕ್ಸ್ಟ್ ಚಾಪ್ಟರ್ ಬಂದ್ರೆ ನೈಸರ್ಗಿಕ ಮತ್ತು ಸಂಪನ್ಮೂಲ ಮತ್ತು ಪರಿಸರ ಅಂತಿದೆ ಸರ್. ಅಂದ್ರೆ ನಮ್ಮ ನೈಸರ್ಗಿಕ ಸಂಪನ್ಮೂಲನ ರಕ್ಷಣೆ ಮಾಡ್ಬೇಕು. ಅಂದ್ರೆ ರಕ್ಷಣೆ ಮಾಡ್ಬೇಕು ಅಂತ ತಕ್ಷಣ ಯುಟಿಲೈಸ್ ಮಾಡಬೇಡಿ ಅಂತಲ್ಲ, ಯುಟಿಲೈಸ್ ಮಾಡಿ ಸಸ್ಟೈನಬಲ್ ಆಗಿ, ಸುಸ್ಥಿರವಾಗಿ ಅದನ್ನ ಯುಟಿಲೈಸ್ ಮಾಡ್ಬೇಕು, ಸುಸ್ಥಿರವಾಗಿ ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ, ಸಸ್ಟೈನಬಲ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು. ಏನ್ ಮಾಡ್ತಾ ಇದಾರೆ ಅದಕ್ಕೆ, ಈ ಗಣಿಗಾರಿಕೆಯಲ್ಲಿ ಏನ್ ಮಾಡಿದ್ವಿ ನಾವು, ಪ್ರೈವೇಟ್ ಗೆ ಕೊಡ್ತಾ ಬರ್ತಾ ಇದೀವಿ ಅಲ್ಲ ಸರ್. ಈಗ ನಮ್ಗೆ ಕೋಲ್ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಬೇರೆ ಬೇರೆ ಗಣಿಗಾರಿಕೆಗಳನ್ನು ಕೊಡ್ತಾ ಬರ್ತಾ ಇದೀವಿ, ಅದರಿಂದ ಏನೇನ್ ದುಡ್ಡು ಬರುತ್ತೆ ಅಂತ ಇದೆ, ಬಟ್ ನಾಟ್ ನೆಸೆಸರಿ, ಅದು ಬೇಕಾಗಿಲ್ಲ ನಮ್ಗೆ. ಅರಣ್ಯೀಕರಣ ಮಾಡ್ತಾ ಇದೀವಿ, ಎಷ್ಟು ಹೆಕ್ಟೇರ್ ನ ಅರಣ್ಯ ಇವಾಗ ನಾವು ಇನ್ಕ್ರೀಸ್ ಮಾಡಿದೀವಿ ಅಂತ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಮತ್ತೆ ನಮ್ಮ ನೀರಾವರಿ ಸಾಮರ್ಥ್ಯ ಕೂಡ, ಬಿಕಾಸ್ ನಾವು ಕಾಲುವೆ ಆಗಿರ್ಬೋದು, ಬೇರೆ ಬೇರೆ ನೀರಾವರಿ ಯೋಜನೆಗಳು ತಂದು 41.86 ಲಕ್ಷ ಹೆಕ್ಟೇರ್ ನೀರಾವರಿ ಸಾಮರ್ಥ್ಯನ ನಾವು ಇನ್ಕ್ರೀಸ್ ಮಾಡಿದ್ದೀವಿ. ಓಕೆ ಸರ್. ಸೊ ಇಷ್ಟಲ್ಲದೆ ನಮ್ಮ ನೈಸರ್ಗಿಕ ಸಂಪನ್ಮೂಲ ಮತ್ತು ಪರಿಸರ ರಕ್ಷಣೆ ಮಾಡ್ಬೇಕಲ್ಲ. ಪರಿಸರ ರಕ್ಷಣೆ ಮಾಡಕ್ಕೆ ನಮಗೆ ಕರ್ನಾಟಕದಲ್ಲಿ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಇದೆ ಅಲ್ವಾ ಸರ್. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಬೋರ್ಡ್ ಕೂಡ ನಮ್ಮಲ್ಲಿ ಇದೆ. ಸೊ ಅದು ನಮ್ಮ ಸಂಪನ್ಮೂಲ ನಿರ್ವಹಣೆ ಕೂಡ ಮಾಡ್ತಾ ಇದೆ. ಸೊ ಇದಿಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನಫ್. ಇನ್ನು ನೋಡೋದಾದ್ರೆ, ಇನ್ನು ಪ್ರವಾಹ ತಗ್ಸಕ್ಕೋಸ್ಕರ ಹೂಳು ತೆಗೆತಕ್ಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಂದ್ರೆ ಪರಿಸರ ಸಂರಕ್ಷಣೆ, ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆ ಮಾಡಬೇಕು. ಮತ್ತೆ ಈ ವೇಸ್ಟ್ ಜನರೇಟ್ ಆಗುತ್ತಲ್ಲ, ನಮ್ಮ ಕಂಪ್ಯೂಟರ್ ವೇಸ್ಟ್ ಆಗಿರ್ಬೋದು, ಈ ವೇಸ್ಟ್ ಅಂತ ಏನ್ ಕರಿತೀವಿ, ಅದನ್ನ ನಿರ್ವಹಣೆ ಕೇಂದ್ರ ನಾವು ಮಾಡ್ತಾ ಇದೀವಿ. ಇದರಿಂದ ಕಂಚು ಚಿನ್ನದಂತ, ನಿಮ್ಗೆ ಗೊತ್ತಲ್ಲ, ಚಿಪ್ ಗಳಲ್ಲಿ ಇರುತ್ತೆ ಸಣ್ಣ ಸಣ್ಣ ಒಂದು ಮದರ್ ಬೋರ್ಡ್ ಗಳಲ್ಲಿ ಚಿನ್ನದ ಅಂಶ ಯೂಸ್ ಮಾಡಿರ್ತಾರೆ, ಕಂಚುಗಳಿರ್ತವೆ, ಅದನ್ನ ಏನ್ ಮಾಡ್ತಾ ಇದೀವಿ, ಅಮೂಲ್ಯ ಲೋಹಗಳನ್ನ ವಾಪಸ್ ರೀಸೈಕಲ್ ಮಾಡಿ ವಾಪಸ್ ಪಡ್ಕೊತಾ ಇದೀವಿ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಕೊಡ್ತಾ ಹೋಗ್ತಾನೆ ಈ ಒಂದು ಎಕನಾಮಿಕ್ ಸರ್ವೆ. ಮತ್ತೆ ನೀರು ಸಂಪನ್ಮೂಲ ನಿರ್ವಹಣೆ ಬಗ್ಗೆನೂ ಕೂಡ ಹೇಳ್ತಾನೆ. ಅದಕ್ಕೆ ಏತ ನೀರಾವರಿ ತಗೊಂಡಿದ್ವಿ, ಕೆರೆ ತುಂಬಿಸ್ತಾ ಇದೀವಿ, ಇವೆಲ್ಲ ಇದೆ. ಇದೆಲ್ಲ ನಮ್ಗೆ ನೆಸೆಸಿಟಿ ಇಲ್ಲ. ಬಟ್ ಇಲ್ಲಿ LED ಬಲ್ಬ್ಗಳ ಉಪಯೋಗದಿಂದ ನಮ್ಗೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಆಗುತ್ತೆ. ಯಾಕಂದ್ರೆ LED ಬಲ್ಬ್ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ. ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಓದಿದೀವಿ, LED ಬಲ್ಬ್ ಸೆಮಿ ಕಂಡಕ್ಟರ್ ಅಲ್ವಾ ಸರ್, ಲೈಟ್ ಎಮಿಟಿಂಗ್ ಡಿವೈಸ್ ಅಂತ ಕರಿತೀವಿ, ಸೆಮಿ ಕಂಡಕ್ಟರ್ ಯೂಸ್ ಮಾಡಿ ಮಾಡ್ತಕ್ಕಂಥ. ಸೊ ಇದು ಇಷ್ಟು ತಿಳ್ಕೊಂಡು ದಟ್ಸ್ ಮೋರ್ ದನ್. ನೆಕ್ಸ್ಟ್ ಕೈಗಾರಿಕೆ, ನಮ್ಮ 2ನೇ ಕ್ಷೇತ್ರ ಕೈಗಾರಿಕೆ. ಕೃಷಿ ಆಯ್ತು ಅಲ್ವಾ, ನೈಸರ್ಗಿಕ ಸಂಪನ್ಮೂಲ ಕೈಗಾರಿಕೆಗೆ ಬಂದ್ವಿ. ಕೈಗಾರಿಕೆ ನೋಡೋದಾದ್ರೆ ಸರ್, ಸಂಘಟಿತ ಕೈಗಾರಿಕೆ ನೋಡಿ, ಈ ಟೋಟಲ್ ಕೈಗಾರಿಕೆ ಅಲ್ಲ, ಬರೀ ಸಂಘಟಿತ ಕೈಗಾರನೆ, ಆರ್ಗನೈಸ್ಡ್ ಇಂಡಸ್ಟ್ರಿ ಅಂತ ಕರಿತೀವಿ. ಆರ್ಗನೈಸ್ಡ್ ಇಂಡಸ್ಟ್ರಿಗೆ 1.2% ಅಷ್ಟು ಅದರ ಒಂದು ಬೆಳವಣಿಗೆ ಆಗಿದೆ. ನಾವು ನೋಡಿದ್ವಿ ಕೈಗಾರಿಕೆ ಕುಂಠಿತ ಆಗಿದೆ ಅಲ್ಲ ಸರ್, ಕುಂಠಿತ ಆಗಿದೆ ಓವರ್ ಆಲ್ ನೋಡೋದಾದ್ರೆ. ಹೋದ ವರ್ಷಕ್ಕೂ 2020-21ಕ್ಕೂ 19-20 ಕಂಪೇರ್ ಮಾಡಿದ್ರೆ ಕುಂಠಿತ ಆಗಿದೆ. ಆದ್ರೆ ಇಲ್ಲಿ ಸಂಘಟಿತ ಕೈಗಾರಿಕೆ ಮಾತ್ರ ಇನ್ಕ್ರೀಸ್ ಆಗಿದೆ. ಯಾಕಂದ್ರೆ ಅವ್ರು ಸಂಘಟಿತವಾಗಿ ಮಾಡ್ತಾ ಇದ್ದಾರೆ. ಆರ್ಗನೈಸ್ ಸೆಕ್ಟರ್, ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಸಂಬಳ ಬರಲ್ಲ, ಇದು ಬರಲ್ಲ, ಬೆಳವಣಿಗೆ ಆಗಲ್ಲ. ಅಲ್ಲಿ ಆರ್ಗನೈಸ್ ಸೆಕ್ಟರ್ ರಿಜಿಸ್ಟರ್ ಆಗಿರುತ್ತೆ, PF ಕೊಡ್ತಾ ಇರ್ತಾರೆ, ಒಂದು ಆರ್ಗನೈಸ್ ಆಗಿರುತ್ತೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ವಿದ್ಯುತ್ ಉತ್ಪಾದನೆ ಕಮ್ಮಿ ಆಗಿದೆ. ಬಟ್ ಇಲ್ಲಿ ಅತಿ ಸಣ್ಣ ಮತ್ತು ಮಧ್ಯಮ ಘಟಕಗಳ ನೋಂದಾವಣಿ ಇದೆಯಲ್ಲ, 40% ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ, 19-20 25% ಹೂಡಿಕೆ ಆಗ್ತಾ ಇದೆ, 20% ಅಷ್ಟು ಹೆಚ್ಚಲ್ಲ, ಎಷ್ಟು ಆ ಪರ್ಸೆಂಟ್ ಆಗಿದೆ ಅಂತ. ಉದ್ಯೋಗ ಎಷ್ಟು ಪರ್ಸೆಂಟ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇದೆಲ್ಲ ನಮ್ಗೆ ನೆಸೆಸಿಟಿ ಇಲ್ಲ. ಬಟ್ ಇಲ್ಲಿ ನಾವೇನ್ ತಿಳ್ಕೊಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಭಾರತ್ ನೆಟ್ ಅಂತ ಏನ್ ಮಾಡ್ತೀವಿ, ಭಾರತ್ ಜಾಲದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಿಂದ ಎಲ್ಲಾ ಸರ್ಕಾರಿ ಕಚೇರಿಗಳ ಸಂಪರ್ಕಿಸ್ಬೇಕು. ಒಂದೇ ಒಂದು ನೆಟ್ವರ್ಕ್ ಅಲ್ಲಿ ಎಲ್ಲಾ ಸರ್ಕಾರಿ ಒಂದು ಇದನ್ನ ಸಂಪರ್ಕಿಸಿ ಒಂದು ಸ್ಟೇಜ್, ಒಂದು ಸಿಂಗಲ್ ವಿಂಡೋ ಮಾಡ್ಬೇಕು. ಅದಕ್ಕೆ ಕರ್ನಾಟಕ ಆಪ್ಟಿಕಲ್ ನೆಟ್ವರ್ಕ್ ಅಂತ ಒಂದು ನಾವು ತಂದಿದ್ದೀವಿ. ಇದರಿಂದ ಏನಾಗುತ್ತೆ ಸರ್,
ನಮಗೆ ಹೂಡಿಕೆಗೆ ಈಸಿ ಆಗುತ್ತೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಗೆ ಈಸಿ ಆಗುತ್ತೆ. ಅದೇ ರೀತಿ ಕರ್ನಾಟಕ ಮುಕ್ತ ದತ್ತಾಂಶ ಉಪಕ್ರಮ ಕೂಡ ತರ್ತಾರೆ, ಅಂದ್ರೆ ನಮ್ಮ ಡೇಟಾಗಳನ್ನ ಓಪನ್ ಆಗಿ ಇರ್ತಕ್ಕಂಥದ್ದು, ಇದರಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದರ ಡೇಟಾಗಳನ್ನ ಯುಟಿಲೈಸ್ ಮಾಡ್ಕೊಳ್ಳೋಕೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಮಾಹಿತಿ ತಂತ್ರಜ್ಞಾನದಲ್ಲಿ ಹೂಡಿಕೆ ಹೆಚ್ಚಾಗಬೇಕು. ಸೊ ಅದರಿಂದ ನಮ್ಮ ಟಿಯರ್ 2 ಶ್ರೇಣಿ 2 ನಗರಗಳಾದ ಹುಬ್ಬಳ್ಳಿ, ಕಲಬುರಗಿ, ಶಿವಮೊಗ್ಗ, ಮೈಸೂರು ಮತ್ತು ಮಂಗಳೂರುಗಳಲ್ಲಿ ಇದನ್ನ ಒಂದು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಅಡಿಯಲ್ಲಿ ಏನ್ ಮಾಡ್ತಾ ಇದೀವಿ, ಮಾಹಿತಿ ತಂತ್ರಜ್ಞಾನ ಅಭಿವೃದ್ಧಿಗೆ ಏನ್ ಬೇಕೋ ಅದನ್ನ ಕೂಡ ಕ್ರಮ ಕೈಗೊಂಡಿದ್ದೀವಿ. ಫೈನ್, ಓಕೆ. ಇನ್ನು ಕೈಗಾರಿಕಾ ನೀತಿ ಪಾಲಿಸಿ ನಾವು ಆಲ್ರೆಡಿ ನೋಡಿ 2020-25 ಇದರಿಂದ 3ನೇ ಸ್ಥಾನಕ್ಕೆ ಇರಬೇಕು, 5ನೇ ಸ್ಥಾನದಿಂದ ಅಂತ ನಾವು ನೋಡಿದ್ವಿ ಆಲ್ರೆಡಿ. ಫೈನ್. ಇನ್ನು ಅದೊಂದೇ ಅಲ್ಲ, ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ನಾವು ಮುಂದೆ ಬರ್ಬೇಕಂತ ಮಾಡ್ತಾರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಕರಿತೀವಿ, ಅಂದ್ರೆ ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹ ಅಂತ. ಇದೇನಾಗುತ್ತೆ ಅಂದ್ರೆ, ನೀವು ಈ ವರ್ಷ ಏನೋ ಒಂದಷ್ಟು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀರಾ, ನೆಕ್ಸ್ಟ್ ವರ್ಷಕ್ಕೆ ಹೋದಾಗ ಅದಕ್ಕಿಂತ ಎಷ್ಟು % ಇನ್ಕ್ರೀಸ್ ಆಗಿದ್ದೀರಾ ಅಂತ. ಸೊ ಕಂಪೇರಿಟಿವ್ಲಿ ನೀವು ಇನ್ಕ್ರೀಸ್ ಮಾಡ್ತಾ ಹೋದ್ರೆ ನಿಮ್ಗೊಂದಷ್ಟು 2.25% ಇಂದ 6ರಿಂದ 10 ವರ್ಷದವರೆಗೆ ಏನಾಗುತ್ತೆ, ರಫ್ತು ಹೆಚ್ಚಿಸಿದ್ರೆ ನೀವು ಪ್ರೊಡಕ್ಷನ್ ಜಾಸ್ತಿ ಮಾಡಿ ನಿಮ್ಗೆ ಇನ್ಸೆಂಟಿವ್ ಕೊಡೋದು, ಅಂದ್ರೆ ನಿಮಗೆ ಒಂದಷ್ಟು ಸಬ್ಸಿಡಿ ಕೊಡೋದಾಗಿರ್ಬೋದು, ನಿಮ್ಗೆ ಟ್ಯಾಕ್ಸ್ ಕಮ್ಮಿ ಮಾಡೋದಾಗಿರ್ಬೋದು, ಮತ್ತೆ ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಸಬ್ಸಿಡಿ ಕೊಡೋದಾಗಿರ್ಬೋದು. ಸೊ ಈ ರೀತಿ ಕಾರ್ಯಕ್ರಮಗಳನ್ನ ಈ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹದ ಅಡಿಯಲ್ಲಿ ನಾವು ಕೈಗೊಳ್ತಾ ಇದೀವಿ. ಇದು ಭಾರತದ ಪ್ರೋಗ್ರಾಮ್, ನಾವು ಕರ್ನಾಟಕದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಓಕೆ ಸರ್, ದಿಸ್ ಇಸ್ ಮೋರ್ ದನ್ ಎನಫ್. ಮತ್ತೆ ಇನ್ನು ನೋಡೋದಾದ್ರೆ ನಮ್ಮ ಕಾರ್ಮಿಕ ಪಡೆ ಏನಿದೆ, ನಮ್ಮ ಈ ಕೈಗಾರಿಕೆಗಳಲ್ಲಿ ಭಾಗವಹಿಸುತ್ತಲ್ಲ ಅದನ್ನ 100%ಗೆ ಹೆಚ್ಚಿಗೆ ಮಾಡ್ಬೇಕು. ಓಕೆ, ನಿರುದ್ಯೋಗನ ದರ ಏನಿದೆ ಈಗ ಅದಕ್ಕಿಂತ ಎಷ್ಟು ಕಮ್ಮಿ ತರಬೇಕಂದ್ರೆ 1%ಗಿಂತ ಕಮ್ಮಿ ತರಬೇಕು. ಅದಕ್ಕೆ ಏನೇನ್ ಮಾಡ್ತೀವಿ, ಆತ್ಮನಿರ್ಭರ ಯೋಜನೆ ಅಡಿ, ಭಾರತ ಸರ್ಕಾರದ ಯೋಜನೆ ಅಡಿ ಮೂಲಸೌಕರ್ಯ, ಸಾಮಾಜಿಕ ಮೂಲಸೌಕರ್ಯ ಮತ್ತೆ ಕೈಗಾರಿಕೆಗಳು, ಈ ರೀತಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ನಾವು ಕೈಗಾರಿಕೆಗಳನ್ನ ಹಮ್ಮಿಕೊಂಡಿದೀವಿ. ಅದು ಮತ್ತೆ ಇಲ್ಲಿ ನೋಡಿ ಎಂಎಸ್ಎಂಇಗೋಸ್ಕರ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಡೋದಾಗಿರ್ಬೋದು. ನೋಡಿ, ಇದರಿಂದ ಏನಾಗುತ್ತೆ, ಕೌಶಲ್ಯ ಅಭಿವೃದ್ಧಿ ಆಗುತ್ತೆ. ಈಗ ನೋಡಿ, ಕೈಗಾರಿಕೆಗೆ ಏನ್ ಬೇಕು ಅದನ್ನ ನಾವೇನ್ ಮಾಡೋದು, ಕರಿಕ್ಯುಲಮ್ ಅಂದ್ರೆ ನಮ್ಮ ಒಂದು ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಳೋದು. ಇಲ್ಲಾಂದ್ರೆ ನಾವು ಓದದೆ ಒಂದು, ಅಲ್ಲೋ ಕೆಲಸ ಮಾಡದ ಒಂದಾಗ್ಬಾರ್ದು. ಹಾಗಾಗಿ ಒಳ್ಳೊಳ್ಳೆ ಕೈಗಾರಿಕೆಗಳ ಜೊತೆ ಪಾಲಿಟೆಕ್ನಿಕ್ಗಳು ಏನ್ ಮಾಡಿದ್ದೇವೆ, ಸಂಪರ್ಕ ಸಾಧಿಸ್ಕೊಂಡು ಅವ್ರಿಗೆ ಏನ್ ಬೇಕು ಅಂತ ಒಂದು ಪಠ್ಯಕ್ರಮದ ಆಧಾರಿತ ನಾವು ಮಾಡಿಫೈ ಮಾಡಿ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು. ಇದರಿಂದ ಕೌಶಲ್ಯ ಮೂಲ ಸೌಕರ್ಯ ಕೂಡ ನಮಗೂ ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಾದ್ಮೇಲೆ ಈಗ ಹೊರಗಡೆಯಿಂದ ಬಂದಿರ್ತಾರೆ ವಲಸಿಗರು, ಅವ್ರಿಗೆ ಏನು ಮೂಲ ಸೌಕರ್ಯ ಕೊಡಬೇಕು, ಅವ್ರಿಗೆ ಏನೇನ್ ಕೊಡ್ಬೇಕು, ಅದ್ರ ಬಗ್ಗೆ ಎಲ್ಲ ಈ ಒಂದು ಎಕನಾಮಿಕ್ ಸರ್ವೆ ಮಾತಾಡುತ್ತೆ. ಇನ್ನು ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣ. ಓಕೆ, ಉದ್ಯೋಗ ನಿಮ್ಗೆ ಗೊತ್ತಿದೆ, ಉದ್ಯೋಗ ತುಂಬಾ ಇಲ್ಲ. ನಾವು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಸೊ ಎಷ್ಟಿದೆ ಏನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ ಕೊಡ್ತಾ ಹೋಗ್ತಾನೆ. ಸೊ ಇಲ್ಲಿ ಕಾರ್ಮಿಕ ಜನಸಂಖ್ಯೆ ಪ್ರಮಾಣ ಇದೆಯಲ್ಲ, ನಮ್ಮ ಒಂದು ರಾಜ್ಯದಲ್ಲಿ 49.3% ಇದೆಯಂತೆ. ರಾಷ್ಟ್ರದಲ್ಲಿ ಅದು 47.3, ಅಂದ್ರೆ ಅದಕ್ಕಿಂತ ಜಾಸ್ತಿ ನಮ್ಮ ಕಾರ್ಮಿಕ ಜನರು ಇದ್ದಾರೆ. ಪುರುಷ ಕಾರ್ಮಿಕರಲ್ಲಿ ಎಷ್ಟಿದೆ, ಎಷ್ಟು % ಇದ್ದಾರೆ, ರಾಷ್ಟ್ರದಲ್ಲಿ ಎಷ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ರಾಷ್ಟ್ರದಲ್ಲಿಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಜನ ಕಾರ್ಮಿಕರು ಇದ್ದಾರೆ ಅಂತ ಹೇಳ್ತಾರೆ. ಕಂಪೇರಿಟಿವ್ಲಿ ಮಾತಾಡಿ ಇಲ್ಲಿ ನಮ್ಗೆ ಬಣ್ಣ ಮುಚ್ತಾ ಇದ್ದಾರೆ ಅಷ್ಟೇ ಎಕನಾಮಿಕ್ ಸರ್ವೆಲಿ. ಬಟ್ ಏನು ಅಂದ್ರೆ ಇಲ್ಲಿ ರಾಷ್ಟ್ರಕ್ಕೂ ರಾಜ್ಯಕ್ಕೂ ಕಂಪೇರ್ ಮಾಡ್ತಾರೆ. ಸರ್, ರಾಷ್ಟ್ರ ಅಂದ ತಕ್ಷಣ ಒಂದು ಕಡೆ ಜಾಸ್ತಿ ಜನ ಇರ್ತಾರೆ, ಒಂದು ಕಡೆ ಫುಲ್ ಕಮ್ಮಿ ಇರ್ತಾರೆ. ಇಲ್ಲಿ ನಮ್ಮ ರಾಜ್ಯ ಅಂದ ತಕ್ಷಣ, ನಮ್ಮ ರಾಜ್ಯ ಎಸ್ಪೆಷಲಿ IT ಸಿಟಿ ಆದ್ರಿಂದ ಇಲ್ಲಿ ಕಾರ್ಮಿಕ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಸೊ ಕೈಗಾರಿಕೆ ಒಂದು ಕ್ಷೇತ್ರಗಳು ಜಾಸ್ತಿ ಇದೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಕೇಂದ್ರ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದ್ದೇ ಇರುತ್ತೆ. ಇಲ್ಲಿ ಜಸ್ಟ್ ಅವ್ರು ಏನ್ ಮಾಡಿದ್ರೆ ಒಂದಷ್ಟು ಪರ್ಸೆಂಟೇಜ್ ಕೊಟ್ಟು ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ ಸರ್, ಇಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕು, ನಾಟ್ ಮೋರ್ ದನ್ ದಟ್. ಇನ್ನು ಉದ್ಯೋಗ ಮತ್ತು ಕಾರ್ಮಿಕದಲ್ಲಿ ಏನಾಗ್ತದೆ, ವಿಶ್ವವಿದ್ಯಾಲಯಗಳು, ಇಂಜಿನಿಯರಿಂಗ್ ಕಾಲೇಜುಗಳು ಜಾಸ್ತಿ ತೆಗಿತಾ ಇದೀವಿ. ಶಿಕ್ಷಣ ಇದರಿಂದ ಸಿಗುತ್ತೆ, ಶಿಕ್ಷಣ ಸಿಕ್ಕರೆ ಉದ್ಯೋಗ ಸಿಗುತ್ತೆ ಅಂತ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಜಾಗತಿಕ ಮನ್ನಣೆ ಪಡೆದ ಸಂಸ್ಥೆಗಳಿದೆ ಅಂತ ಹೇಳ್ತಾರೆ. ಇದೆಲ್ಲರಿಗೂ ಗೊತ್ತಿರೋಂತ ವಿಚಾರ. ಇದನ್ನು ಮಾಡಿದ್ರೆ ಏನ್ ಪ್ರಯೋಜನ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ, ಏನೇನ್ ಮಾಡಬೇಕು ಉದ್ಯೋಗ ಮತ್ತೆ ಕಾರ್ಮಿಕ ಕಲ್ಯಾಣ ಆಗಕ್ಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲೊಂದಿಷ್ಟು ಲಿಸ್ಟ್ ಕೊಟ್ಟಿದ್ದಾರೆ. ಈ ಲಿಸ್ಟ್ ಅಷ್ಟೊಂದೇನು ಹೇಳ್ಕೊಳ್ತಕ್ಕಂಥದ್ದೇನಲ್ಲ, ಎಲ್ಲಾ ಒಂದು ರಾಜ್ಯಗಳಲ್ಲೂ ಪ್ರೈಮರಿಯಾಗಿ ಮಾಡಬೇಕಾಗಿರ್ತಕ್ಕಂಥ ಲಿಸ್ಟ್ ಇದು. ಸೊ ಅದರಿಂದ ಇದ್ರ ಬಗ್ಗೆ ಹೆಚ್ಚು ನಾವು ಕಾನ್ಸಂಟ್ರೇಟ್ ಮಾಡೋದು ಬೇಡ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಆರ್ಥಿಕ ಮೂಲ ಸೌಕರ್ಯ. ಓಕೆ, ನಮ್ಮ ಫೈನಾನ್ಸ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಹೆಂಗಿರ್ಬೇಕು. ಫೈನಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಆರ್ಥಿಕತೆ ಬೆಳಿಬೇಕಂದ್ರೆ ಮೂಲ ಸೌಕರ್ಯ ಇರಬೇಕು. ಮೂಲ ಸೌಕರ್ಯ ಅಂದ್ರೆ ನಾವು ವಿದ್ಯುತ್ ಶಕ್ತಿ ಇರಬೇಕು, ಅಲ್ಲಿ ರಸ್ತೆ ಆಗಿರ್ಬೇಕು, ರೈಲ್ವೆ ಆಗಿರ್ಬೇಕು. ಸೊ ಹೀಗೆ. ಸೊ ವಿದ್ಯುತ್ ಶಕ್ತಿ ನೋಡೋದಾದ್ರೆ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿ ಇಷ್ಟು ಮೆಗಾವಾಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ಕ್ಲೂಡಿಂಗ್ ನಮ್ಮ ರಾಜ್ಯದಲ್ಲಿ ಕೇಂದ್ರದ ಪಾಲು ಸೇರಿ. ಆದ್ರೆ ಇಲ್ಲಿ ಒಂದು ನೀವು ಏನ್ ಮಾಡ್ಬೇಕು, ಗಮನ ಹರಿಸ್ಬೇಕು. ನಮ್ಮ ರಾಜ್ಯದಲ್ಲಿ ಸಾರ್ವಜನಿಕ ವಲಯ ಅಂದ್ರೆ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ಗಳು ತಯಾರಿ ಮಾಡಿರ್ತಕ್ಕಂಥ ವಿದ್ಯುತ್ 43.16% ಮಾತ್ರ
ಆದ್ರೆ ಪ್ರೈವೇಟ್ ಸೆಕ್ಟರ್ ಇಂದ ಇನ್ಕ್ಲೂಡಿಂಗ್ ನಮ್ಮ ಸೆಂಟ್ರಲ್ ಸೇರಿ ನಮ್ಮ ಕರ್ನಾಟಕದಲ್ಲಿ ಸೆಂಟ್ರಲ್ ಈಗ ಇರ್ತಕ್ಕಂತ ಇದು ಪವರ್ ಗ್ರಿಡ್ ಇದೆ, ಅದು ಸೆಂಟ್ರಲ್ ಪಾಲ್ ಆಗುತ್ತೆ. ಪವರ್ ಗ್ರಿಡ್ ಅಲ್ವಾ, ಕೆಪಿಟಿಸಲ್ ನಮ್ದು, ಪವರ್ ಗ್ರಿಡ್ ಬಂದು ಸೆಂಟ್ರಲ್. ಹಾಗಾಗಿ ಖಾಸಗಿ 56.84% ಅಷ್ಟು ವಿದ್ಯುತ್ ತಯಾರಿ ಮಾಡ್ತಾ ಇದ್ದಂತೆ. ಖಾಸಗಿ ಏನಾಗ್ಬೋದು ಸರ್, ಅದು ಸೋಲಾರ್ ಆಗಿರ್ಬೋದು ಸರ್, ಅಥವಾ ನಮ್ಮ ಕುಸುಮ್ ಯೋಜನೆ ಅಡಿ ಅವರು ಏನ್ ಮಾಡೋದು ಸೋಲಾರ್ ಯೂಸ್ ಮಾಡ್ಕೊಂಡಿರೋದಾಗಿರ್ಬೋದು, ಹೀಗೆ. ಓಕೆ ಸರ್, ಸೊ ಇದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಏನಂದ್ರೆ ಪಬ್ಲಿಕ್ ಸೆಕ್ಟರ್ ಗಿಂತ ನಮ್ಮ ಪ್ರೈವೇಟ್ ಸೆಕ್ಟರ್ ವಿದ್ಯುತ್ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇಷ್ಟು ತಿಳ್ಕೊಂಡ್ರೆ ಸರ್. ಇನ್ನು ಅದು ಬಿಟ್ರೆ ನಮ್ಗೆ ಸ್ಕ್ಯಾಡಾ ಸಿಸ್ಟಮ್ ನ ಬಗ್ಗೆ ಮಾತಾಡ್ತಾರೆ ಇಲ್ಲಿ. ತಂತ್ರಜ್ಞಾನ ಸ್ಕ್ಯಾಡಾ ಅಂತಂದ್ರೆ ಏನು ಅಂದ್ರೆ, ಈಗ ಏನಾದ್ರು ವಿದ್ಯುತ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಎಲ್ಲಾರು ಫಾಲ್ಟ್ ಆಗಿದ್ರೆ ಈ ಸ್ಕ್ಯಾಡಾ ಅಂದ್ರೆ ಇದು ಲೋ ವೋಲ್ಟೇಜ್, ಇದು ಒಂದ್ ರೀತಿ ಲೋ ವೋಲ್ಟೇಜ್ ಕಂಟ್ರೋಲ್ ಸಿಸ್ಟಮ್, ಇದು ಸ್ಕ್ಯಾಡಾ ಅಂತ ಕರಿತೀವಿ. ಸೊ ಇದೇನ್ ಮಾಡುತ್ತೆ, ಎಲ್ಲಿ ಫಾಲ್ಟ್ ಆಗಿದೆ ಅಂತದ್ದು ಈಸಿಯಾಗಿ ಅದು ಮಾರ್ಕ್ ಮಾಡಿ ತೋರಿಸ್ಕೊಡುತ್ತೆ ನಮ್ಮ ಒಂದು ಆ ಒಂದು ಏನೋ ಡಿಸ್ಪ್ಲೇಲಿ. ನಾವು ಹೋಗಿ ಹುಡ್ಕೋ ಸಿಟಿ ಇರಲ್ಲ, ಅವಾಗ ಅಲ್ಲಿ ಹೋಗಿ ನಾವು ಆ ಫಾಲ್ಟ್ ಏನಾಗಿದೆ, ಎಲ್ಲಿ ಡ್ಯಾಮೇಜ್ ಆಗಿದೆ, ಎಲ್ಲಿ ಶಾರ್ಟ್ ಆಗಿದೆ, ಅವೆಲ್ಲ ನೋಡ್ಕೋಬಹುದು. ಸೊ ಈ ತಂತ್ರಜ್ಞಾನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೊಂದೇ ಅಲ್ಲ, ಈಗ ನಾವು ಆರ್ಥಿಕ ಮೂಲ ಸೌಕರ್ಯ ಅಂದ ತಕ್ಷಣ ವಿದ್ಯುತ್ ಆಯ್ತು. ಈಗ ರಸ್ತೆಯಲ್ಲಿ ನಾವು ಈಗ ಏನ್ ಮಾಡ್ಬೇಕು, ಎಲೆಕ್ಟ್ರಿಕಲ್ ಆಪರೇಟೆಡ್ ವೆಹಿಕಲ್ಸ್ ನ ಯೂಸ್ ಮಾಡ್ಬೇಕು. ಅದಕ್ಕೆ ಇವಿ ಚಾರ್ಜ್ ಗಳು ಬೇಕಾಗುತ್ತೆ ಅಲ್ವಾ, ಎಲೆಕ್ಟ್ರಿಕ್ ವೋಲ್ಟೇಜ್ ಚಾರ್ಜ್ ಗಳು ಬೇಕಾಗುತ್ತೆ. ಅದಕ್ಕೆ ಯುಟಿಲಿಟಿ ಕಂಪನಿಗಳು ಇರ್ತಾವಲ್ಲ, ಅದ್ರ ಮುಖಾಂತರ ಸಣ್ಣ ಸಣ್ಣ ಜಾಗಗಳಲ್ಲಿ ಗ್ರಿಡ್ ಗಳನ್ನ ಸ್ಥಾಪನೆ ಮಾಡಿ ಈ ಒಂದು ಚಾರ್ಜಿಂಗ್ ಸ್ಟೇಷನ್ ಮಾಡೋದಾಗ್ಲಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳೋದಾಗ್ಲಿ, IoT ಯೂಸ್ ಮಾಡ್ಕೊಳ್ಳೋದಾಗ್ಲಿ, ಇದ್ರ ಬಗ್ಗೆ ಮಾತಾಡ್ತಾರೆ. ಇನ್ನು ವಿದ್ಯುತ್ ನಮಗೆ ಮಾರಾಟ ಮಾಡಿ ನಮ್ಗೆ ಈ ಕೃಷಿಕರಿಗೆ ಹೆಲ್ಪ್ ಆಗ್ಬೇಕು ಅಂತ ಕುಸುಮ್ ಯೋಜನೆ ಇದೆ, ನಿಮ್ಗೆ ಗೊತ್ತೇ ಇದೆ. ಕುಸುಮ್ ಯೋಜನೆ ನಮ್ಗೆ ಏನ್ ಮಾಡ್ತಾರೆ, ಸೋಲಾರ್ ನ ಸೆಲ್ಸ್ ಗಳನ್ನ ನಿಮ್ಮ ಭೂಮಿಯಲ್ಲಿ, ನಿಮ್ಮ ಒಂದು ವ್ಯವಸಾಯ ಭೂಮಿಯಲ್ಲಿ ಹಾಕೋಬಹುದು, ಬರಡು ಭೂಮಿಯಲ್ಲಿ ಹಾಕೋಬಹುದು. ನೀವು ಅದರಿಂದ ಸೋಲಾರ್ ಪಂಪ್ ನ ಯೂಸ್ ಮಾಡಬಹುದು. ಇನ್ ಮಿಕ್ಕಿದ್ರೆ ನಾವು ಸೋಲಾರ್ ಗ್ರಿಡ್ ಮುಖಾಂತರ ನಮ್ಮ ಒಂದು ಡಿಸ್ಕಮ್ಸ್ ಗೆ ಮಾರೋದು. ಇದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಇದರಿಂದ ಏನಾಗಿದೆ, ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ರಸ್ತೆ ಸಾರಿಗೆ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ 3ನೇ ಸ್ಥಾನ ಇದಲ್ಲಿದೆ ರಸ್ತೆ ಸಾರಿಗೆ ಒಟ್ಟು ಉದ್ದ. ಓಕೆ, ಅದ್ರಲ್ಲಿ ಜಿಲ್ಲಾವಾರು ಎಷ್ಟು, ಗ್ರಾಮೀಣವಾರು ಎಷ್ಟು ಅಂತ ಕೊಟ್ಟಿದ್ದಾರೆ. ಜಿಲ್ಲಾವಾರು ಮುಖ್ಯ ರಾಜ್ಯ ಹೆದ್ದಾರಿ ಎಷ್ಟು ಕೊಟ್ಟಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಕಿಲೋಮೀಟರ್ ಇದೆ, ರಾಜ್ಯ ಹೆದ್ದಾರಿ ಎಷ್ಟು ಕಿಲೋಮೀಟರ್ ಇದೆ, ಇವೆಲ್ಲ ನಮಗೆ ಬೇಕಾಗಲ್ಲ. ಆದ್ರೆ ಇಲ್ಲಿ ಮುಖ್ಯವಾಗಿ ಏನ್ ಬೇಕಾಗುತ್ತೆ ಅಂದ್ರೆ, 7 ಅಂತಾರಾಜ್ಯ ಜಲಬಂಧವನ್ನು ಸುಧಾರಿಸಲು 7 ಹೊಸ ರೈಲ್ವೆ ಮಾರ್ಗ ಕೂಡ ನಾವು ತಗೊಂಡ್ಬರ್ತಿದೀವಿ. ಹೊಸ ರೈಲ್ವೆ ಮಾರ್ಗ ಕೂಡ 50-50 ಸೆಂಟ್ರಲ್ ಮತ್ತೆ ಸ್ಟೇಟ್, ಓಕೆ, ಎರಡು ಮಾಡಿ. ಇನ್ನು ಮೆಟ್ರೋ ಬಗ್ಗೆ ನಾವು ಸ್ಟಾರ್ಟಿಂಗ್ ನೋಡಿದ್ವಿ, ಸೊ ಅದು ಬೇಕಾಗಿಲ್ಲ. ಮತ್ತೆ ಟೆಲಿಸಾಂದ್ರತೆ ಅಂದ್ರೆ ಟೆಲಿ ಡೆನ್ಸಿಟಿ ಅಂತ ಕರಿತೀವಿ. ಅಂದ್ರೆ ಒಂದು 100 ಜನಸಂಖ್ಯೆ ದೂರವಾಣಿ ಸಂಪರ್ಕಗಳಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ, ಒಂದು ಸ್ಕ್ವೇರ್ ಕಿಲೋಮೀಟರ್ ರೀತಿ ತಗೊಳ್ಳೋದಾಗ್ಬೋದು, ಅಲ್ಲಿ ಎಷ್ಟು ಜನ ಟೆಲಿಫೋನ್ ಯೂಸ್ ಮಾಡ್ತಾ ಇದಾರೆ ಅಂತ. ಅದ್ರಲ್ಲಿ ನೋಡೋದಾದ್ರೆ 100 ಜಲ್ಲಿ 103 ಅಂದ್ರೆ ಏನ್ ಸಾಂದ್ರತೆ 100% ಗಿಂತ ನಾವು ಜಾಸ್ತಿನೇ ಇದೀವಿ. 103.47 ಅಷ್ಟು ನಾವು ಟೆಲಿ ಸಾಂದ್ರತೆ ನಮ್ಮ ರಾಜ್ಯದಲ್ಲಿ ಕಾಣಿಸುತ್ತೀವಿ. ಮತ್ತೆ ರಸ್ತೆ ಅಪಘಾತ ಅಂತ ತಡೆಯಬೇಕು, ಅದಕ್ಕೆ ಸುರಕ್ಷತಾ ನೀತಿ ತಂದಿದ್ದೀವಿ ಅಂತ ಹೇಳ್ತಾರೆ. ಅದರಿಂದ ನಮ್ಗೆ 25% ಇಂದ ಅಪಘಾತವನ್ನ ತಗ್ಸ್ಬೇಕು, ಮತ್ತೆ ಸಾವು ನೋವನ್ನು 30% ಕಡಿಮೆ ಮಾಡುವುದು ಇದರ ಉದ್ದೇಶ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ, ರಸ್ತೆ ಸುರಕ್ಷಾ ನೀತಿ ಏನಿದೆ 2015, ಇದ್ರ ಪ್ರಕಾರ ನಮ್ಮ ಟಾರ್ಗೆಟ್ ಏನು ಅಂದ್ರೆ ಅಪಘಾತಗಳನ್ನ 25% ಕಮ್ಮಿ ಮಾಡ್ಬೇಕು ಏನಾಗಿದೆ ಇವಾಗ, ಮತ್ತೆ ಸಾವು ನೋವುಗಳು ಏನಾಗ್ತದೆ ಅದಕ್ಕಿಂತ 30% ಕಮ್ಮಿ ಮಾಡ್ಬೇಕು ಅನ್ನೋದು ಈ ಒಂದು ನೀತಿಯ ಉದ್ದೇಶ. ಇನ್ನು ಕರ್ನಾಟಕ ಸಣ್ಣ ಬಂದರು ಅಭಿವೃದ್ಧಿ ನೀತಿ ಇದೆ. ಸೊ ಇದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಅಂದ್ರೆ ನಮ್ಮ ಹೊನ್ನಾವರ, ಬೆಲೆಕೆರೆ, ಪಾವಿನಕುರ್ವೆ ಈ ತರ ಸಣ್ಣ ಬಂದರುಗಳು ಕೂಡ ಅಭಿವೃದ್ಧಿ ಮಾಡ್ಬೇಕು. ಮತ್ತೆ ಹೊಸ ವಿಮಾನ ನಿಲ್ದಾಣಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಇದರಿಂದ ಏನಾಗುತ್ತೆ ಸರ್, ಮೂಲ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಮೂಲಭೂತ ಸೌಕರ್ಯ ಫಂಡಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಮಾತಾಡ್ತಾರೆ. ಇನ್ನು ಅದೊಂದೇ ಅಲ್ಲ, ಬ್ಯಾಂಕಿಂಗ್ ಅಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕ ಅಂತ ಬಂದ ತಕ್ಷಣ ಸಹಕಾರಿ ಸಂಘಗಳು, ಇವಾಗ ನಿಮ್ಗೆ ಗೊತ್ತಿರೋ ಸಹಕಾರ ಸಂಘಗಳ ಬ್ಯಾಂಕಿಂಗ್ ಅಮೆಂಡ್ಮೆಂಟ್ ಮಾಡ್ತೀವಿ. RBI ಮತ್ತೆ ಕರ್ನಾಟಕ ಎರಡು ಕೂಡ ನೋಡ್ಬೇಕು. RBI ಅದರ ಒಂದು ಟ್ರಾನ್ಸಾಕ್ಷನ್ ಬಗ್ಗೆ ತಿಳ್ಕೊಂಡ್ರೆ, ಇದರ ಎಸ್ಟಾಬ್ಲಿಷ್ ಚುನಾವಣೆ, ಇದರ ಹಕ್ಕು, ಇದ್ರ ಬಗ್ಗೆ ನಮ್ಮ ಏನಾಗುತ್ತೆ ಸರ್ಕಾರದ ಒಂದು ಸಂಘದ ಮುಖಾಂತರ ನೋಡ್ತಿರತಕ್ಕಂಥದ್ದು. ಇಲ್ಲಿ ಬ್ಯಾಂಕ್ಗಳು ಉದ್ದೇಶ ಆಗಿದೆ ಅಂತ ಹೇಳ್ತಾ ಇದಾರೆ, ಒಂದಷ್ಟು ಬ್ಯಾಂಕ್ಗಳು ಡೆವಲಪ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಇದು ನಮ್ಗೆ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಏನ್ ಕರಿತೀವಿ, ಮಾನವ ಅಭಿವೃದ್ಧಿ ಇಲ್ಲ ಸ್ನೇಹಿತರೆ. ಈ ಮಾನವರೇ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಸರ್, ಶಿಕ್ಷಣ ಇರ್ಬೇಕಲ್ಲ ಸರ್. ಶಿಕ್ಷಣ ಇದ್ರೆ ಮಾನವ ಅಭಿವೃದ್ಧಿ ಆಗ್ತಾನೆ, ಮತ್ತೆ ಅವನಿಗೆ ಆರೋಗ್ಯ ಇರಬೇಕು. ಸೊ ಅದಕ್ಕೆ ಶಿಕ್ಷಣ ನೀತಿ ನಿಮ್ಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ತಂದಿದೆ. ಆ ಒಂದು ಆಧಾರಿತ ನಮ್ಮ ರಾಜ್ಯದಲ್ಲಿ 15 ವರ್ಷಗಳ ಮಾರ್ಗಸೂಚಿಗೆ ಅನುಗುಣವಾಗಿ ನೆಕ್ಸ್ಟ್ 15 ಇಯರ್ಸ್ಗೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಮಸೂದೆ ತರಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತರ, ಶಿಕ್ಷಣ ನಮ್ಗೆ ಏನ್ ಬರುತ್ತೆ,
ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಕನ್ಕರೆಂಟ್ ಲಿಸ್ಟ್ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣ ಬರ್ತಕ್ಕಂಥ ಸಮವರ್ತಿ ಪಟ್ಟಿ ಇಲ್ಲಿ ನಮಗೆ ಶಿಕ್ಷಣ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿ ಅಂತ ಮೂರಿದೆ, ಗೊತ್ತಲ್ವಾ? ಓದಿರ್ತೀರ. ಸೊ ಶಿಕ್ಷಣ ಅಲ್ಲಿ ಬರುತ್ತೆ. ಹಾಗಾಗಿ ಆ ಕೇಂದ್ರ ಸರ್ಕಾರ ಅನುಗುಣವಾಗಿ ನಮ್ಮ ರಾಜ್ಯದಲ್ಲಿ ಒಂದು ನೀತಿನ ಅಳವಡಿಸ್ಕೋಬೇಕು ಅದೇ ರೀತಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಓಕೆ, ಇಷ್ಟು ತಿಳ್ಕೊಂಡು ಸಾಕು. ಇನ್ನು ಇಂಟರ್ ಅಪ್ರೆಂಟಿಶಿಪ್ ಆಗಿರ್ಬೋದು, ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ನಾವೇನ್ ಸ್ಕಿಲ್ಸ್ ಡೆವಲಪ್ಮೆಂಟ್ ನ ಮಾಡಕ್ಕೋಸ್ಕರ ಒಂದು ಲ್ಯಾಬ್ಸ್ ಗಳನ್ನ ಪ್ರಯೋಗಗಳನ್ನ ಸ್ಥಾಪಿಸೋದಾಗಿರ್ಬೋದು. ಸೊ ಇದೆಲ್ಲ ಇದೆ. ಇದು ನಮಗೆ ಅಷ್ಟು ನೆಸಿಟಿ ಇಲ್ಲ. ಇಲ್ಲಿ ಶಿಕ್ಷಣದ ಬಗ್ಗೆ ಎಷ್ಟು ಜನ ತೊರೀತಾರೆ ಅಂದ್ರೆ ಹಿರಿಯ ಪ್ರಾಥಮಿಕ ಶಾಲೆ ಎಷ್ಟು ಜನ ಬಿಟ್ಟು ಹೋಗ್ತಾರೆ, ಈ ಉನ್ನತ ಪ್ರಾಥಮಿಕ ಶಾಲೆ ಎಷ್ಟು ಜನ ಬಿಟ್ಟು ಹೋಗ್ತಾರೆ, ಪ್ರಾಥಮಿಕ ಶಾಲೆಯಲ್ಲಿ ಸರಾಸರಿ ವಿದ್ಯಾರ್ಥಿ ಶಿಕ್ಷಕರ ಅನುಪಾತ ಎಷ್ಟಿದೆ, ಇದು ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಈಗ ಪ್ರಾಥಮಿಕ ಶಾಲಾ ಹಂತದಲ್ಲಿ ಒಬ್ಬ ಟೀಚರ್ಗೆ 26 ಜನ ನಮ್ಗೇನಾಗುತ್ತೆ ಹುಡುಗರು ಇರ್ತಾರೆ. ಹೀಗೆ ಈ ಅನುಪಾತಗಳ ಬಗ್ಗೆ ಕೇಳಿದ್ರೆ ಹೆಚ್ಚು ಅಷ್ಟೇ, ಅದು ಬಿಟ್ಟು ಮಿಕ್ಕದೇನು ಕೇಳಕ್ ಹೋಗಲ್ಲ ಜಾಸ್ತಿ. ಇನ್ನು ಆರೋಗ್ಯ ಶಿಕ್ಷಣ ತಿಳ್ಕೊಂಡು, ಇನ್ನು ಆರೋಗ್ಯ ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ಆರೋಗ್ಯ ಏನಾಗಿದೆ, ಆರೋಗ್ಯಕ್ಕೋಸ್ಕರ ನಮ್ಮ ಪ್ರಧಾನ ಮಂತ್ರಿ PMJAY ಇದೆ ಅಲ್ವಾ, ಜನ ಆರೋಗ್ಯ ಯೋಜನಾ. ಸೊ ಇದನ್ನ ನಾವು ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಇದನ್ನ ಏನ್ ಮಾಡಿದೆ, ಅದನ್ನ ಅಳವಡಿಸ್ಕೊಂಡಿರೋದು. ಅದಕ್ಕೆ ಒಂದಷ್ಟು ಜನಕ್ಕೆ ಆಯುಷ್ಮಾನ್ ಭಾರತದ ಯೋಜನೆ ಅಡಿ ಕಾರ್ಡ್ ಕೊಟ್ಟಿರೋದಾಗಿರ್ಬೋದು. ಸೊ ಅವ್ರಿಗೆ ಇಷ್ಟು ರೋಗಿ ಪರೀಕ್ಷೆ ಮಾಡಿದೀವಿ, ಹಿಂಗೆ ಆಯುಷ್ ಇಲಾಖೆ ಸ್ಥಾಪನೆ ಮಾಡಿದೀವಿ. ನಮ್ಮ ಆಯುಷ್ ಕಾಲೇಜು ಶಿವಮೊಗ್ಗದಲ್ಲಿ ಇದೆಯಲ್ಲ, ಅದನ್ನ ಬಜೆಟ್ ಅಲ್ಲಿ ಹೇಳಿದ್ರೆ ಅದನ್ನ ಏನ್ ಮಾಡ್ತಾ ಇದೀವಿ, ವಿಶ್ವವಿದ್ಯಾಲಯ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಮತ್ತೆ ಒಂದಷ್ಟು ತಾಲೂಕುಗಳನ್ನ ದುರ್ಬಲ ಆಗಿರ್ತಾವಲ್ಲ, ಅಂದ್ರೆ ಅಲ್ಲಿ ಏನು ಡೆವಲಪ್ ಆಗಿಲ್ಲ, ಅಪೌಷ್ಟಿಕತೆ ಇರುತ್ತಲ್ಲ, ಅದನ್ನ ನಾವು ಮುಂದುವರಿಸಬೇಕು. ಮತ್ತೆ ಹಾಲುಣಿಸೋ ತಾಯಿಯರಿಗೆ ಪೌಷ್ಟಿಕ ಸ್ಥಿತಿಯನ್ನು ಸುಧಾರಿಸಬೇಕು. ಹೀಗೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಟೋಟಲ್ ಆಗಿ ಅಂತ ಹೇಳಿದ್ರೆ, ಮಾರ್ಟಾಲಿಟಿ ರೇಟ್ ಏನಿದೆ ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗಾಗಿರ್ಬೋದು, ಮತ್ತೆ ಮಕ್ಕಳ ಒಂದು ಆರೋಗ್ಯ ಆಗಿರ್ಬೋದು, ಇದನ್ನೆಲ್ಲ ಕಾಪಾಡಿದಾಗ ಏನಾಗುತ್ತೆ, ಹ್ಯೂಮನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಇದರ ಉದ್ದೇಶ. ಅದಕ್ಕೆ ಒಂದಷ್ಟು ಅಂಕಿಅಂಶ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಚಾಪ್ಟರ್ ಲಿಂಗ ಮತ್ತು ಸಾಮಾಜಿಕ ನ್ಯಾಯ ಇದೆ. ಓಕೆ, ಲಿಂಗ ಅಂದ್ರೆ ಜೆಂಡರ್ ಮತ್ತೆ ಸೋಷಿಯಲ್ ಈಕ್ವಾಲಿಟಿ ಅಂತ ಕರಿತೀವಿ. ಓಕೆ, ಜೆಂಡರ್ ಅಂಡ್ ಸೋಷಿಯಲ್ ಈಕ್ವಾಲಿಟಿ ಅಂತ ಕರಿತೀವಿ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಗ್ಬೇಕು ಅಲ್ವಾ, ಅದಕ್ಕೆ ಸ್ತ್ರೀ ಶಕ್ತಿ ಕಾರ್ಯಕ್ರಮ ತಗೊಂಡಿದ್ದಾರೆ. ಅಂದ್ರೆ ಬ್ಯಾಂಕ್ ಅಲ್ಲಿ ಸಾಲ ಕೊಡೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ, SHGಗೆ ಅಲ್ವಾ ಸರ್, ಸ್ವಸಹಾಯ ಸಂಘಗಳಿಗೆ. ಭಾಗ್ಯಲಕ್ಷ್ಮಿ ಕಾರ್ಯಕ್ರಮ ತಂದಿದ್ದಾರೆ, ವೆರಿ ಇಂಪಾರ್ಟೆಂಟ್ ಇದು. ಭಾಗ್ಯಲಕ್ಷ್ಮಿ ಅನ್ನೋ ಬಾಂಡ್ ಅಲ್ವಾ ಸರ್, ಮೊದಲ 2 ಮಕ್ಕಳಿಗೆ 1 ಲಕ್ಷ ತನಕ ಬಾಂಡ್ ಕೊಡ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, ಪ್ರತಿ ವರ್ಷ ಅವ್ರಿಗೆ 25,000 ತನಕ ಮಕ್ಕಳಿಗೆ ಏನಿರುತ್ತೆ ಅವ್ರಿಗೆ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ ಅಲ್ಲಿ. ಮತ್ತೆ ಏನಾಗುತ್ತೆ, ಅವ್ರಿಗೆ 300 ಇಂದ 1,000 ರೂಪಾಯಿ ತನಕ ಅವ್ರಿಗೆ ವರ್ಷ ಏನ್ ಬರುತ್ತೆ ಸರ್, ಅವ್ರಿಗೆ ಏನ್ ಬರುತ್ತೆ, ಸ್ಕಾಲರ್ಶಿಪ್ ಬರುತ್ತೆ ಅಪ್ ಟು SSLC ತನಕ. ಸೊ ಇವೆಲ್ಲ ಈ ಭಾಗ್ಯಲಕ್ಷ್ಮಿ ಬಾಂಡ್ ಒಳಗೆ ಬರ್ತಕ್ಕಂಥದ್ದು. ಸೊ ಇನ್ನು ಸಮಗ್ರ ಶಿಶು ಅಭಿವೃದ್ಧಿ ಅಂದ್ರೆ ಇಂಟಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ICT ಅಂತ ಕರಿತೀವಿ. ಇದರಲ್ಲಿ ಇಂಟಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ 6 ವರ್ಷ ತನಕ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ, ಮತ್ತೆ ಹಾಲು ಉಣಿಸುವ ತಾಯಂದಿರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಎಲ್ಲ ಸೇರಿ ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳು ಅಂತ ಕರಿತೀವಿ. ಅದಕ್ಕೆ ಇಷ್ಟು ಲಕ್ಷ ಕೊಟ್ಟಿದೀವಿ. ಅದರಿಂದ ಏನಾಗ್ತದೆ, ನಾವು ಲಿಂಗ ಅಸಮಾನತೆ ತೊಡೆದಾಗ್ತಾ ಇದೀವಿ ಅನ್ನೋ ಬಗ್ಗೆ ಮಾತಾಡ್ತಾರೆ. ಇನ್ನು ಉದ್ಯೋಗಿನಿ ಯೋಜನೆ ಅಂದ್ರೆ ಎಸ್ಪೆಷಲಿ ವುಮೆನ್ಗೆ, ಅಂದ್ರೆ SC ST ಅಂದ್ರೆ ಬೇರೆ ಒಂದು ಡಿಸೇಬಲ್ ಆಗಿರ್ಬೋದು. ಸೊ ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ತಕ್ಕಂಥದ್ದು, ಅಂದ್ರೆ ಉದ್ಯೋಗ ಒದಗಿಸೋಕೆ ಏನ್ ಕೌಶಲ್ಯ ಬೇಕೋ ಅದನ್ನ ಕೊಡ್ತಕ್ಕಂಥದ್ದು. ಅದಕ್ಕೆ ಇಷ್ಟು ದುಡ್ಡನ್ನ ಕೊಡ್ತಾ ಇದ್ದಾರೆ. ಇನ್ನು ಮಾತೃವಂದನಾ ಯೋಜನಾ, ನಿಮ್ಗೆ ಗೊತ್ತಿದೆ ಮಾತೃವಂದನಾ ಯೋಜನಾ ಅಂತಂದ್ರೆ ಅವ್ರಿಗೆ 5,000 ಗೊತ್ತಲ್ವಾ, 5,000 ಪ್ಲಸ್ 1,000 6,000 ಕೊಡ್ತಾ ಇರ್ತಕ್ಕಂಥ. ಜನನಿ ಸುರಕ್ಷಾ ಯೋಜನೆ ಅಡಿ 1,000 ಕೊಡ್ತಾರೆ. ಮಾತೃವಂದನಾ ಯೋಜನೆ 5,000 ಕೊಡ್ತಾರೆ. ಯಾರಿಗೆ ಮೊದಲನೇ ಮಗು ಆಗ್ತಾ ಇರ್ತಕ್ಕಂಥವ್ರಿಗೆ ಒಟ್ಟು 6,000. ಜನನಿ ಸುರಕ್ಷಾ ಯೋಜನಾ ಸೇರಿ 6,000 ಅವ್ರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಚೇತನ ಯೋಜನಾ, ಇಲ್ಲಿ ಚೇತನ ಯೋಜನಾ ಅಂತಂದ್ರೇನು, ನಮ್ ಒಂದು ಅಷ್ಟು ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಅಂದ್ರೆ ಎಸ್ಪೆಷಲಿ ಯಾರು ಒಂದು ಈ ಲೈಂಗಿಕ ಕಿರುಕುಳ ಆಗಿರುತ್ತೆ, ಆಸಿಡ್ ಇರುತ್ತೆ, ಅವ್ರ ಕಾಲ್ ಮೇಲೆ ನಿಂತ್ಕೋಬೇಕು. ಅದಕ್ಕೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, 1 ಲಕ್ಷ ದುಡ್ಡು ಕೊಡೋದಾಗಿರ್ಬೋದು ಅಲ್ವಾ ಸರ್. ದುಡ್ಡು ಕೊಟ್ಟದ್ರಿಂದ ಏನಾಗುತ್ತೆ ಅವ್ರಿಗೆ ಅಂದ್ರೆ 1 ಲಕ್ಷ ಕಂಪ್ಲೀಟ್ ಕೊಡಲ್ಲ ಅವರು. ಈಗ 50,000 ಕೊಡ್ತಾರೆ ಅಂತಂದ್ರೆ 50K 25K ಸಬ್ಸಿಡಿ ಕೊಡೋದು, ಇನ್ನು 25K ಸಾಲ ರೀತಿ ಕೊಡಿಸ್ತಾರೆ. ಸೊ ಅದರಿಂದ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ತಕ್ಕಂಥ ಅದು ಚೇತನ ಯೋಜನೆ ಆಗುತ್ತೆ. ಕೇಳಬಹುದು ಎಕ್ಸಾಮ್ ಅಲ್ಲಿ, ಮಾತೃವಂದನೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಚೇತನ ಯೋಜನೆ ಯಾರಿಗೆ ಸಂಬಂಧಪಟ್ಟಿದ್ದು, ಉದ್ಯೋಗಿನಿ ಯೋಜನೆ ಯಾರಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಸರ್, ಹಿಂಗೆ ಕೇಳ್ತಾ ಹೋಗ್ತಾನೆ. ಮತ್ತೆ ಅದಷ್ಟೇ ಅಲ್ಲ, ಇನ್ನು ಸಾಮಾಜಿಕ, ಈಗ ಲಿಂಗ ಅಸಮಾನತೆ ಬಗ್ಗೆ ನೋಡಿ. ಸಾಮಾಜಿಕ ಅಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಹಣ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಇಲ್ಲಿ ಏನ್ ಮಾಡಿದ್ದಾರೆ, ಸ್ಪೆಸಿಫೈ ಮಾಡಿದ್ದಾರೆ. ಸೊ ಇದಿಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ತುಂಬಾ ಬೇಕಾಗಿಲ್ಲ. ಇನ್ನು ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳಿವೆ. ಅಂದ್ರೆ ಈಗ ನೋಡಿ, ಅನಿಮಿಯಾ ಆಗಿರೋರಿಗೆ ಅಲ್ವಾ, ಅನಿಮಿಯಾ ಆಗಿರೋರಿಗೆ ಪೋಷಣ್ ಅಭಿಯಾನ್ ಇದೆ. ಪೋಷಣ್ ಅಭಿಯಾನ್ ಅನಿಮಿಯಾ ಆಗಿರೋರಿಗೆ ಅಂದ್ರೆ ರಕ್ತಹೀನತೆ ಆಗಿರ್ಬೋದು, ವಿಟಮಿನ್ C ಟ್ಯಾಬ್ಲೆಟ್ ಆಗಿರ್ಬೋದು, ಫೋಲಿಕ್ ಆಮ್ಲ. ಸೊ ಹೀಗೆ ಅವ್ರಿಗೆ ಕೊಡಕ್ಕೋಸ್ಕರ ಏನಾಗಿದೆ,
ಒಂದು ಫುಡ್ ಅವ್ರಿಗೆ ಅದಕ್ಕೆ ಹೇಳಿದ ICD ಅಂತ ಮಾಡಿರೋದು ಅದಕ್ಕೆ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಮಾಡಿರೋದು ಅದಕ್ಕೋಸ್ಕರ. ಮತ್ತೆ ಈಗ ನೋಡಿ, ಹೆರಿಗೆಯ ಮೊದಲ 100 ದಿನಗಳಲ್ಲಿ ತಾಯಿ ಮತ್ತು ಶಿಶುಪಾಲನ ಮೂಲಕ ಶಿಶು ಮರಣ ಪ್ರಮಾಣ ದರ ತಗ್ಗಿಸೋದು, ಅಂದ್ರೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಏನು, 1,000 ಎಷ್ಟು ಜನ ಸಾಯ್ತಾರೆ ಅನ್ನೋದ್ರ ಬಗ್ಗೆ. ಸೊ ಅದನ್ನ ತಗ್ಗಿಸ್ಬೇಕು. ಸೊ ಇದಕ್ಕೆ ಏನ್ ಬೇಕು ಅದೆಲ್ಲ ಕೈಗೊಂಡಿದ್ದ. ಮತ್ತೆ ಈ ಅಂಕಿಅಂಶಗಳು ಕೂಡ ಇದೆ. ಮಹಿಳೆಯರ ಮೇಲೆ ಲೈಂಗಿಕ ಅಪರಾಧ ಎಷ್ಟಾಗ್ತದೆ, ಹುಡುಗಿಯರ ಮೇಲೆ ಎಷ್ಟಾಗ್ತದೆ, ಸೊ ಇದ್ರ ಬಗ್ಗೆ ಒಂದಷ್ಟು ಅಂಕಿಅಂಶ ಇದೆ. ಇದು ನಮ್ಗೆ ಅಷ್ಟು ನೆಸೆಸಿಟಿ ಇಲ್ಲ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ. ನೀವು ಸಮತೋಲನ ಅಭಿವೃದ್ಧಿ, ಪ್ರಾದೇಶಿಕ ಅಭಿವೃದ್ಧಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎಲ್ಲಾ ಪ್ರಾದೇಶಿಕ, ಅದು ಅರ್ಬನ್ ಆಗಿರ್ಬೋದು, ನಗರ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಪ್ರತಿಯೊಂದು ಸಮತೋಲನ ಆಗ್ಬೇಕು. ಅದಲ್ಲದೆ ನಮ್ಮ ದಕ್ಷಿಣ ಕರ್ನಾಟಕ ಅನ್ನೋದಾಗ್ಲಿ, ಉತ್ತರ ಕರ್ನಾಟಕ ಆಗ್ಲಿ, ಕಲ್ಯಾಣ ಕರ್ನಾಟಕ ಆಗ್ಲಿಲ್ಲ ಸರ್, ಇವೆಲ್ಲನೂ ಕೂಡ ನಾವು ಅಭಿವೃದ್ಧಿ ಮಾಡಬೇಕು. ಸೊ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಒಂದಷ್ಟು ಪ್ಯಾಕೇಜ್ ನ ಅನೌನ್ಸ್ ಮಾಡಿದ್ರು. ಸೊ ಅದನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಆಸ್ಪಿರೇಷನಲ್ ಇಂಡೆಕ್ಸ್ ಅಂದ್ರೆ ಮಹತ್ವಾಕಾಂಕ್ಷಿ ಸೂಚಕದ ಆಡಳಿತ ಆಧಾರದ ಮೇಲೆ ಹಿಂದುಳಿದ ತಾಲೂಕುಗಳಿಗೆ ಏನಿವೆ ಅದಕ್ಕೆ ಏನಾದ್ರು ನೀತಿ ಆಯೋಗದ ಒಂದು ಅಡಿಯಿಂದ ಏನೇನು ಪ್ರೋಗ್ರಾಮ್ ಕೈಗೊಳ್ಬೇಕು ಅದನ್ನ ಮಾಡ್ತಾ ಇದೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಹೊಸ ಒಂದು ನಿರ್ಧಾರ ಬೆಂಬಲ ವ್ಯವಸ್ಥೆಗಳನ್ನ ತಂದಿದೀವಿ ಅಂತ ಹೇಳ್ತಾ ಇದ್ದಾರೆ. ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ನಾವು ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಕ್ರೋಢೀಕರಣವನ್ನು ಆಕಾಂಕ್ಷಾ ವೇದಿಕೆಯಿಂದ ಸಜ್ಜುಗೊಳಿಸ್ತಾ ಇದೀವಿ ಅಂತ ಹೇಳ್ತಾರೆ. ಓಕೆ, ಹಿಂಗೆ ಒಟ್ಟಾರೆಯಾಗಿ ನಮ್ಮ ಒಂದು ಸಿಟಿ ಮತ್ತೆ ಇದು ರೂರಲ್ ಎರಡನ್ನೂ ಕೂಡ ಡೆವಲಪ್ ಮಾಡಕ್ಕೆ ಏನೇನ್ ಬೇಕು, ಸೊ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಈ ಒಂದು ಇದ್ರಲ್ಲಿ ಹೇಳ್ತಾ ಹೋಗ್ತಾರೆ. ಅದಲ್ಲದೆ ನೆಕ್ಸ್ಟ್ ಚಾಪ್ಟರ್ ಬಂದ್ರೆ ಸರ್ಕಾರದ ಯೋಜನೆಗಳ ಮೌಲ್ಯಮಾಪನ. ಅದು ಎವ್ಯಾಲ್ಯೂಯೇಟ್ ಮಾಡ್ಬೇಕು, ಎವ್ಯಾಲ್ಯೂಯೇಷನ್ ಆಫ್ ಗೌರ್ಮೆಂಟ್ ಸ್ಕೀಮ್ಸ್. ಸೊ ಅದನ್ನ ಮೌಲ್ಯಮಾಪನ ಮಾಡ್ಬೇಕಂದ್ರೇನು, ಅದಕ್ಕೊಂದು ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ ಅಂತ ತಂದಿದ್ದಾರೆ, ಕರ್ನಾಟಕ ಎವ್ಯಾಲ್ಯೂಯೇಷನ್ ಅಥಾರಿಟಿ ಅಂತ. ಇದು ಅದ್ರ ಮೌಲ್ಯಮಾಪನ ಮಾಡುತ್ತೆ. ಸೊ ಎಷ್ಟು ನಾವು ಇದುವರೆಗೂ ಪ್ರೋಗ್ರಾಮ್ ತಂದಿದೀವಿ ಅಲ್ವಾ, ಪ್ರೋಗ್ರಾಮ್ ತಂದ್ಬಿಟ್ರೆ ಆಗ್ಲಿಲ್ಲ, ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡೋದು ಕೇಳಬಹುದು. ಈ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಯೋಜನೆ ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ ಕೇಳ್ತಾನೆ, ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ. ಸ್ನೇಹಿತರೆ ಇದು ನೆನ್ಪಿಟ್ಕೋಬೇಕಾಗತ್ತೆ. ಇದು ಏನೇನ್ ಮಾಡುತ್ತೆ, ಏನೇನ್ ಮಾಡಿದೆ ಅಂದ್ರೆ ಶೈಕ್ಷಣಿಕ ಸಂಶೋಧನೆ, ಉನ್ನತ ಶಿಕ್ಷಣ ಸಂಸ್ಥೆಗಳ ಜೊತೆ ಸಮನ್ವಯ ಆಗಿರ್ಬೋದು, ನೀತಿ ಆಯೋಗದ ಇಂಡಿಯಾ ಇನೋವೇಷನ್ ಜೊತೆಗೆ ಇದರಿಂದ ಏನಾಗುತ್ತೆ ನಮ್ಮ ಒಂದು ರ್ಯಾಂಕ್ ಈಸಿ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಮೌಲ್ಯಮಾಪನ ಮಾಡಕ್ಕೆ ಮಾಡಿದೀವೋ ಇಲ್ವೋ, ಅದನ್ನ ಇಂಪ್ಲಿಮೆಂಟ್ ಮಾಡಿದೀವೋ ಅನ್ನೋದನ್ನ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು KAE ಸಂಸ್ಥೆ. ಓಕೆ ಸರ್, ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಅಲ್ವಾ, ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಆಗೋದು, ಎಂಟರ್ಪ್ರಿನರ್ಶಿಪ್ ಮತ್ತು ನಮ್ಮ ಲೈವ್ಲಿಹುಡ್ ಅಂತ ಕರಿತೀವಿ. ಈ ಚಾಪ್ಟರ್ ಅಡಿಗೆ ಏನಾಗುತ್ತೆ, ನಾವು ಸೆಂಟರ್ ಆಫ್ ಸ್ಕಿಲ್ ಎಕ್ಸಲೆನ್ಸ್ ಅಂತಕ್ಕಂಥ ತೆಗೆದಿರ್ತೀವಿ. ಇಲ್ಲಿ ಕೈಗಾರಿಕೆಗಳ ಸಹಭಾಗಿತ್ವದಲ್ಲಿ ಏನ್ ಸ್ಕಿಲ್ಸ್ ಡೆವಲಪ್ ಆಗ್ಬೇಕು, ಹೊಸದಾಗಿ ಬಂದಿರ್ತಾರೋ ಸ್ಕಿಲ್ ಡೆವಲಪ್ಮೆಂಟ್ ಒಂದ್ ರೀತಿ ಏನಾಗುತ್ತೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ತರ ಕೊಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು. ಸೊ ಇಂಥ ಕೆಲಸಗಳು ಕೂಡ ಮಾಡ್ತಾ ಇದೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ PPE ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಜೊತೆ ಕೂಡ ಮಾಡ್ಕೋತಾ ಬರ್ತೀವಿ. ಮತ್ತೆ ಇಲ್ಲಿ ಏನಾಗುತ್ತೆ 10ನೇ ತರಗತಿಯಿಂದ ಪದವಿಯ ಇರೋರ್ಗೂ ಕೂಡ ಎಲ್ಲ ಯುವಕರಿಗೂ ಸ್ಕಿಲ್ ತರಬೇತಿ ಕೂಡ ಕೊಡ್ತಾ ಇದೀವಿ ಅಂತ ಈ ಒಂದು ಎಕನಾಮಿಕ್ಸ್ ಅಲ್ಲಿ ಹೇಳ್ತಾ ಬರ್ತಾ ಇದೆ. ನೆಕ್ಸ್ಟ್ ಇನ್ನು ಸುಸ್ಥಿರ ಅಭಿವೃದ್ಧಿ ಗೋಲ್ಗಳು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬಗ್ಗೆ ಮಾತಾಡಂಗೆ ಇಲ್ಲ, ನಿಮ್ಗೆ ಗೊತ್ತಿದೆ 2037 ನಾವು ಕಂಪ್ಲೀಟ್ ಮಾಡ್ಬೇಕು, ಟೋಟಲ್ 17 ಇದೆ ಅಲ್ವಾ ಸರ್. ಇದಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ನೀತಿ ಆಯೋಗ ನಮ್ಮ ರಾಜ್ಯದಲ್ಲಿ ನೋಡ್ಕೋತಾ ಇದೆ. ಮುಂದಿನ ಈಗ 2021 ನೆಕ್ಸ್ಟ್ 10 ವರ್ಷ ಅಷ್ಟರಲ್ಲಿ 2030 ಅಷ್ಟರಲ್ಲಿ ಈಗ ಒಂದು 17 ಗುರಿಗಳನ್ನು ಸಾಧಿಸಬೇಕು. ಅದಕ್ಕೆ ಏನೇನ್ ಮಾಡ್ಬೇಕು, ಅದಕ್ಕೆ ಜಿಲ್ಲಾ ಯೋಜನಾ ಸಮಿತಿ ರಚನೆ ಮಾಡಿದ್ವಿ ನಾವು ಪ್ರತಿಯೊಂದು ಜಿಲ್ಲೆಗಳಲ್ಲೂ. ಇದು ಏನ್ ಮಾಡ್ತಾ ಇದೆ, ಸುಸ್ಥಿರ ಅಭಿವೃದ್ಧಿ ಅನುಷ್ಠಾನಕ್ಕೆ ಏನ್ ಬೇಕೋ ಅದು ಸಂಗ್ರಹಿಸಿ ಆ ತಂತ್ರಜ್ಞಾನ ಅಳವಡಿಸ್ಕೊಳ್ತಾ ಇದೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸ್ಥಳೀಕರಿಸುವ ಕುರಿತು ಪಂಚಾಯತ್ ರಾಜ್ ಸಂಸ್ಥೆ ಚುನಾಯಿತ ಮುಖಂಡರೊಂದಿಗೆ ಕೂಡ ಮಾತುಕತೆ ಮಾಡಿ, ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಬರೀ ನಾವು ರಾಜ್ಯ ಮಟ್ಟ ಕೇಂದ್ರ ಮಟ್ಟದಲ್ಲಿ ಮಾಡೋದಾಗಲ್ಲ, ಜಿಲ್ಲಾ ಮಟ್ಟದಲ್ಲಿ ಮಾಡೋದಾಗಲ್ಲ, ಪಂಚಾಯತ್ ರಾಜ್ ನಾವು ಕೆಲ ಹಂತದಲ್ಲಿ ಮಾಡ್ಬೇಕಾಗುತ್ತೆ. ಅದಕ್ಕೆ ಈ ಪಂಚಾಯತ್ ರಾಜ್ ಚುನಾಯಿತ ಮುಖಂಡರಿಗೆ ಮೈಸೂರಿನಲ್ಲಿ ಒಂದು ಆಡಳಿತ ತರಬೇತಿ ಸಂಸ್ಥೆ ಇದೆ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಒಂದು ಏನು ತರಬೇತಿ ಕೊಡ್ತಕ್ಕಂಥ ಒಂದು ಸಂಸ್ಥೆ ಇದೆ, ಅಲ್ಲಿ ಕೊಡ್ತಾ ಇದ್ದೀವಿ. ಇನ್ನು ನಮ್ಮ ಈ SDG ಗೋಲು ನಮ್ಮ ಭಾರತದಲ್ಲಿ ಈ ಭಾರತ SDG ಸೂಚ್ಯಾಂಕ ವರದಿ ನೀತಿ ಆಯೋಗ ಏನ್ ಬಿಡುಗಡೆ ಮಾಡುತ್ತೆ, ಈ ಯಾವ ಆಯೋಗ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರು 2019-20 ಪ್ರಕಾರ ನಾವು 6ನೇ ಸ್ಥಾನದಲ್ಲಿದ್ದೀವಿ. ಓಕೆ, ನಮ್ಮ ಅಂಕ 66, ವೆರಿ ಇಂಪಾರ್ಟೆಂಟ್ ಸರ್ ಇದು. ನಮ್ಮ ಅಂಕ 66 ಅಂದ್ರೆ ಈ ಒಂದು SDG ಸೂಚ್ಯಾಂಕ ಏನ್ ಬಿಡುಗಡೆ ಮಾಡುತ್ತೆ 19-20, ಅದರಲ್ಲಿ ಮುಖ್ಯವಾಗಿ 1, 2, 3, 4 ಗುಂಪುಗಳಲ್ಲಿ ನಾವು ಮುಂಚೂಣಿ, ಅಂದ್ರೆ ಮುಂಚೂಣಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಒಂದ್ ರೀತಿ ಮುಂಚೂಣಿ ಅಂದ್ರೆ ಫ್ರಂಟ್ ರನ್ನರ್ ಅಂತ ಕರಿತೀವಿ. ಸಾಧಕರು ಅಂತಂದ್ರೆ ಅಚೀವರ್ಸ್, ಇದು ಅಚೀವರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಇದು ಫ್ರಂಟ್ ರನ್ನರ್ ಅಂದ್ರೆ ಅದ್ರ ಹಿಂದೆ
ನಮ್ಮ ರ್ಯಾಂಕ್ 66ರಿಂದ 65 69 90 ತನಕ ಇದ್ರೆ ಅದನ್ನ ಮುಂಚೂಣಿಯಲ್ಲಿದೆ, ಫ್ರಂಟ್ ರನ್ನರ್ ಅಲ್ಲಿ ನಾವು ಇದೀವಿ ಕರ್ನಾಟಕ. ಉತ್ತಮ ಕಾರ್ಯಕ್ಷಮತೆ ಅಂತಂದ್ರೇನು, ಒಂದ್ ರೀತಿ ಗುಡ್ ಪ್ರೊಡ್ಯೂಸರ್ ಅಂದ್ರೆ ಓಕೆ ಒಂದು ಸ್ಥಿತಿಯಲ್ಲಿದ್ದಾರೆ. ಆಕಾಂಕ್ಷಿ ಅಂದ್ರೆ ಆಸ್ಪಿರೇಷನ್. ಆಸ್ಪಿರೇಷನ್ಸ್ ಅಲ್ಲಿ 31 ರಾಜ್ಯಗಳಿದೆ, ಇದು 12 ರಾಜ್ಯ ಇದೆ. 34 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಕೂಡ 66 ಅಂಕದ ಜೊತೆ 6ನೇ ಸ್ಥಾನದಲ್ಲಿ ಏನಾಗಿದೆ, SDGಗಳಲ್ಲಿ ಫ್ರಂಟ್ ರನ್ನರ್ಸ್ ಒಂದು ಇದರಲ್ಲಿ ನಾವು ಇದೀವಿ. ಸೊ ಇದನ್ನೆಲ್ಲ ನಾವು ಮುಂದುವರಿಸಬೇಕು. ಅದಕ್ಕೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಡೈರೆಕ್ಟ್ ಆಗಿ ವಿಶ್ವಸಂಸ್ಥೆಯ ಅಭಿವೃದ್ಧಿ UNDP ಇದೆಯಲ್ಲ, UNDP ಸಹಯೋಗದೊಂದಿಗೆ SDGC ಅನ್ನು ಯೋಜನಾ ಇಲಾಖೆಯ ಭಾಗವಾಗಿ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಸೊ ಅದರಿಂದ 2030 ಕಂಪ್ಲೀಟ್ ಮಾಡಬೇಕು. ಸೊ ಎಲ್ಲ ಒಂದು ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಟೋಟಲ್ SDG ಗೋಲ್ಸ್ ಎಷ್ಟಿದೆ, ಸುಸ್ಥಿರ ಅಭಿವೃದ್ಧಿ ಗುರುಗಳು ಎಷ್ಟಿದೆ ಅನ್ನೋದು ನೀವು ತಿಳ್ಕೊಬೇಕು. 17 ಗುರುಗಳು. ಸರ್ ಇದು ನೆನ್ಪಿಟ್ಕೊಳ್ಳೋದು ಹೆಂಗೆ? ನಾನು ಲಾಸ್ಟ್ ಟೈಮ್ ಒಂದ್ಸಲ ಮಾಡಿದೆ ಅನ್ಕೋತೀನಿ, ನೋ ವರೀಸ್, ನೀವು ಕಮೆಂಟ್ ಅಲ್ಲಿ ಮಾಡಿದ್ರೆ ಸರ್ ಇದು ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂದ್ರೆ ನಾನು ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದಕ್ಕೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಈ SDG ಗೋಲ್ಗಳು ಯಾವ್ದ್ರ ಬಗ್ಗೆ ಮಾತಾಡ್ತವೆ, 17 ಗುರಿಗಳು ಅಂತ. ಈ 17 ಗುರಿಗಳಲ್ಲಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಹೆಂಗ್ ನೆನ್ಪಿಟ್ಕೊಳ್ಬೇಕು ಅಂತ ಒಂದು ಫಾರ್ಮುಲಾ ಕೊಟ್ಟು ಶಾರ್ಟ್ ಟ್ರಿಕ್ ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ನಿಮಗೆ ಒಂದು ಕಂಪ್ಲೀಟ್ ಆಗಿ ಒಂದೇ ವಿಡಿಯೋದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನು ನಮ್ಮ ಗೌರ್ಮೆಂಟ್ ಪ್ಲಾನಿಂಗ್ ಕಮಿಷನ್ ಇಂದ ಬಿಡುಗಡೆಯಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಇದೆ, ಅದನ್ನ ನಿಮ್ಗೆ ತಂದಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನ ಪದೇ ಪದೇ ನೀವು ನೋಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಆನ್ಸರ್ ರೈಟಿಂಗ್ ಅಲ್ಲಿ ಈಸಿ ಆಗುತ್ತೆ, ಎಸ್ಪೆಷಲಿ KS ಮತ್ತೆ PSI ಗೆ. ಇದ್ರ PDF ನಿಮ್ಗೆ ನನ್ನ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದ.